Pray. ನಾವು ಪ್ರಾರ್ಥಿಸೋಣ. That's it. Okay. Let's close our eyes. ನಾವೆಲ್ಲರೂ ಕೂಡ ನಮ್ಮ ಕಣ್ಣುಗಳನ್ನು ಮುಚ್ಚೋಣ. We'll ask Holy Spirit and pray to the Holy Spirit, Lord, speak to us. ನಾವೆಲ್ಲರೂ ಪವಿತ್ರಾತ್ಮನನ್ನು ಕೇಳೋಣ. ಪವಿತ್ರಾತ್ಮನಿಗೆ ಪ್ರಾರ್ಥಿಸೋಣ. ಪವಿತ್ರಾತ್ಮನೇ, ನನ್ನೊಟ್ಟಿಗೆ ನೀನು ಮಾತನಾಡು. In Revelation it says like this. ಪ್ರಕಟಣೆ ಗ್ರಂಥದಲ್ಲಿ ಈ ರೀತಿಯಲ್ಲಿ ಹೇಳ್ತದೆ, He who has ears, let him hear what the Spirit of God says. ದೇವರ ಆತ್ಮನು ಹೇಳುವುದನ್ನ ಕಿವಿಯುಳ್ಳವನು ಕೇಳಲಿ. Amen. Thank you, Lord. We want the word from the Holy Spirit. ನಮಗೆ ಪವಿತ್ರಾತ್ಮನಿಂದ ಮಾತು ಬೇಕಾಗಿದೆ. Amen. Holy Spirit God, we humble ourselves in your presence. ಪವಿತ್ರಾತ್ಮ ದೇವರೇ, ನಿನ್ನ ಸನ್ನಿಧಾನವನ್ನು ನಾವು ಬಯಸುವವರಾಗಿದ್ದೇವೆ. Speak to us tonight, Lord. ಈ ರಾತ್ರಿ ನಮ್ಮೊಟ್ಟಿಗೆ ನೀನು ಮಾತನಾಡು. We want a change in our lives, Lord. ನಮ್ಮ ಜೀವಿತದಲ್ಲಿ ನಾವು ಬದಲಾವಣೆಯನ್ನು ಬಯಸುತ್ತೇವೆ. We want our lives to be an offering in your presence, Lord. ಅಪ್ಪ, ನಿನ್ನ ಸನ್ನಿಧಾನದಲ್ಲಿ ನಮ್ಮ ಜೀವಿತಗಳು ಕಾಣಿಕೆಯಾಗಿ ಸಮರ್ಪಿಸಲ್ಪಡುವುದನ್ನು ನಾವು ಇಷ್ಟಪಡುವವರಾಗಿದ್ದೇವೆ. Life in your presence to be a sacrifice. ಅಪ್ಪ, ನಿನ್ನ ಸನ್ನಿಧಾನದಲ್ಲಿ ನಮ್ಮ ಜೀವಿತಗಳು ಯಜ್ಞ ರೂಪದಲ್ಲಿ ಅರ್ಪಿಸಲ್ಪಡುವುದಕ್ಕೆ ನಾವು ಇಷ್ಟವುಳ್ಳವರಾಗಿದ್ದೇವೆ. This is what we pray tonight. ಅಪ್ಪ, ಇದನ್ನೇ ಈ ರಾತ್ರಿ ನಾವು ಪ್ರಾರ್ಥಿಸ್ತೇವೆ. Let it be, Lord, a sweet smelling incense in your presence. ಅಪ್ಪ, ನಿನ್ನ ಸನ್ನಿಧಾನದಲ್ಲಿ ಸುಮಧುರ ಪರಿಮಳ ವಾಸನೆ ಅದು ಹರಡಲಿ. Lord, let our lives be, Lord, a sweet smelling, oh Lord, Father, good incense in your presence. ಅಪ್ಪ, ನಿನ್ನ ಸನ್ನಿಧಾನದಲ್ಲಿ ನಮ್ಮ ಜೀವಿತಗಳು ನಿನಗೆ ಸುಗಂಧ ವಾಸನೆ, ಪರಿಮಳ ವಾಸನೆ ಆಗಲಿ. Lord, speak to us. ದೇವಾ, ನಮ್ಮೊಟ್ಟಿಗೆ ಮಾತನಾಡು. Change us, Lord. ನಮ್ಮನ್ನ ಬದಲಾಯಿಸು. In the name of Jesus. ಯೇಸುವಿನ ನಾಮದಲ್ಲಿ. In the name of Jesus. ಯೇಸುವಿನ ನಾಮದಲ್ಲಿ. In Jesus' name. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇವೆ. Amen. ಆಮೆನ್. Amen. Kindly be seated. ದಯಮಾಡಿ ಕುಳಿತುಕೊಳ್ಳೋಣ. Hallelujah. ಹಾಲೆಲೂಯಾ. We will, the Lord is, I think He wants us to speak one particular topic we are going to touch. Okay. ನೋಡ್ರಿ, ಈ ದಿನ ದೇವರು ಒಂದು ನಿರ್ದಿಷ್ಟವಾದ ಸಂಗತಿಯನ್ನ ನಮ್ಮೊಟ್ಟಿಗೆ ಆತನು ಕಲಿಸ್ಲಿಕ್ಕಿದ್ದಾನೆ. Many of us, we struggle for blessing. ನೋಡ್ರಿ, ನಮ್ಮಲ್ಲಿ ಅನೇಕ ಜನರು ಆಶೀರ್ವಾದಕ್ಕಾಗಿ ಕಷ್ಟಪಡುತ್ತೇವೆ. Let's not struggle for blessing. ನಾವು ಆಶೀರ್ವಾದಕ್ಕಾಗಿ ಕಷ್ಟಪಡುವ ಅವಶ್ಯಕತೆ ಇಲ್ಲ. Many of us, we struggle for a breakthrough. ನಾವು ನಮ್ಮ ಜೀವಿತದಲ್ಲಿ ಬಿಡುಗಡೆಗಾಗಿ ಕಷ್ಟಪಡುತ್ತೇವೆ. Let's not struggle for a breakthrough. ನಾವು ಬಿಡುಗಡೆಗಾಗಿ ಕಷ್ಟಪಡುವ ಅವಶ್ಯಕತೆ ಇಲ್ಲ. As we get into this message, ನಾವು ಈ ಒಂದು ಸಂದೇಶ ಭಾಗದಲ್ಲಿ ಮುಂದುವರಿಬೇಕಾದ್ರೆ some of the breakthroughs will automatically come. ತಕ್ಷಣವೇ ಒಂದು ಬಿಡುಗಡೆಗಳು ನಿಮ್ಮ ಜೀವಿತದಲ್ಲಿ ಬರುತ್ತದೆ. Blessings will automatically come. ಆಶೀರ್ವಾದಗಳು ತಕ್ಷಣವೇ ಅವು ಬರುವಂತದ್ದಾಗಿದೆ. We'll read couple of verses. ನಾವು ಕೆಲವೊಂದು ವಚನ ಭಾಗಗಳನ್ನು ಓದಿಕೊಳ್ಳೋಣ. 2 Corinthians chapter 13 verse 14. ನೋಡ್ರಿ, 2 ಕೊರಿಂಥಿ 13ನೇ ಅಧ್ಯಾಯದ 14ನೇ ವಚನ. Okay. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ದೇವರ ಪ್ರೀತಿಯು, ಪವಿತ್ರಾತ್ಮನ ಅನ್ಯೋನ್ಯತೆಯು ನಿಮ್ಮೆಲ್ಲರ ಸಂಗಡವಿರಲಿ. Amen. So this we give the benediction or the last blessings, when we close. ನೋಡ್ರಿ, ನಾವು ಮುಗಿಸ್ಬೇಕಾದ್ರೆ ಇದನ್ನ ಅಂತ್ಯ ಆಶೀರ್ವಾದವಾಗಿ ಕೊನೆಯ ಪ್ರಾರ್ಥನೆಯಾಗಿ ನಾವು ಕೊಡುವವರಾಗಿದ್ದೇವೆ. But today we are starting the word of God with this. ಆದರೆ ಈ ದಿನ ಈ ವಚನದ ಮೂಲಕವೇ ನಾವು ದೇವರ ವಾಕ್ಯವನ್ನ ಪ್ರಾರಂಭಿಸಿದ್ದೇವೆ. Amen. ಆಮೆನ್. Okay, it's very clear. The grace of Lord Jesus Christ be with us. ಇದು ಬಹಳ ಸ್ಪಷ್ಟವಾಗಿ ಹೇಳುತ್ತದೆ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು ನಿಮ್ಮೊಂದಿಗಿರಲಿ. Amen. There's a lot of meaning in this. ನೋಡ್ರಿ, ಇದರಲ್ಲಿ ಅನೇಕ ಅರ್ಥಗಳಿದೆ. Okay. So the grace, there are many different kinds of grace. ನೋಡ್ರಿ, ಅನೇಕ ವಿಧವಾದ ಕೃಪೆಗಳಿದೆ. Okay. There is one grace. In that grace there are different graces. ನೋಡ್ರಿ, ಒಂದು ಕೃಪೆ ಇದೆ, ಅದರಲ್ಲಿ ವಿಧವಾದ ಕೃಪೆಗಳಿದೆ. Okay. I will show you more. We'll get into that more slowly. We will get into this. ನಾವು ಆ ಒಂದು ವಾಕ್ಯ ಭಾಗಕ್ಕೆ ನಿಧಾನವಾಗಿ ಪ್ರವೇಶಿಸೋಣ. Okay. The Bible says, ಬೈಬಲ್ ಹೇಳುತ್ತದೆ, Gospel of John chapter 1 ಯೋಹಾನ ಬರೆದ ಸುವಾರ್ತೆ 1ನೇ ಅಧ್ಯಾಯ verse 16. 16ನೇ ವಚನ. Okay. Gospel of John chapter 1 verse 16. ಯೋಹಾನ ಬರೆದ ಸುವಾರ್ತೆ 1ನೇ ಅಧ್ಯಾಯದ 16ನೇ ವಚನ. You will read it directly from the words. Okay. So it says the grace of, for the law was given by Moses, but grace and truth came by Jesus Christ. ಧರ್ಮಶಾಸ್ತ್ರವು ಮೋಶೆ ಮುಖಾಂತರ ಕೊಡಲ್ಪಟ್ಟಿತು, ಕೃಪೆಯು ಸತ್ಯವು ಯೇಸು ಕ್ರಿಸ್ತನ ಮುಖಾಂತರ ಬಂದವು. 16 it says, 16ನೇ ವಚನ ಹೇಳ್ತದೆ, of his fullness we have received grace for grace. ನೋಡ್ರಿ, ಆತನ ಮುಖಾಂತರ ನಾವು ಕೃಪೆಯ ಮೇಲೆ ಕೃಪೆಯನ್ನ ಹೊಂದಿದೆವು. Amen. We need
Jesus has brought grace for grace in our life. ನೋಡ್ರಿ, ನಮ್ಮ ಜೀವಿತದಲ್ಲಿ ಯೇಸು ಕೃಪೆಯ ಮೇಲೆ ಕೃಪೆಯನ್ನ ತಂದವನಾಗಿದ್ದಾನೆ. Our life should be filled with grace. ನೋಡ್ರಿ, Grace. ನಮ್ಮ ಜೀವಿತಗಳು ಕೃಪೆಯಿಂದ ತುಂಬಿಸಲ್ಪಡಬೇಕು. It's very important. ಇದು ಬಹಳ ಪ್ರಾಮುಖ್ಯ. Okay, let's not struggle for blessings. ನಾವು ಆಶೀರ್ವಾದಕ್ಕಾಗಿ ಕಷ್ಟಪಡುವುದು ಬೇಡ. Let's seek the face of Jesus. ನಾವು ಯೇಸುವಿನ ಮುಖವನ್ನು ನೋಡೋಣ. Amen. ಆಮೆನ್. We will seek after the presence of God. ನಾವು ದೇವರ ಪ್ರಸನ್ನತೆಯನ್ನು ಹುಡುಕುವವರಾಗಿರೋಣ. Grace is very important in our lives. ನಮ್ಮ ಜೀವಿತದಲ್ಲಿ ಕೃಪೆಯು ಬಹಳ ಪ್ರಾಮುಖ್ಯವಾದದ್ದು. We will see one more scripture. We'll go a lot of scriptures today. Okay? ಈ ದಿನ ಅನೇಕ ವಚನಗಳನ್ನ ನಾನು ನಿಮ್ಗೆ ತೋರಿಸ್ತೇನೆ. ಇನ್ನೊಂದು ವಚನ ಭಾಗವನ್ನು ನಾವು ನೋಡಿಕೊಳ್ಳೋಣ. We'll go to 2 Peter chapter 1. 2 ಪೇತ್ರ 1ನೇ ಅಧ್ಯಾಯ. I think it's 3rd verse. 3ನೇ ವಚನ ಅಂದ್ಕೊಳ್ತೇನೆ. We will turn our Bibles to that. ನಾವು ನಮ್ಮ ಬೈಬಲ್ ಅನ್ನು ತಿರುಗಿಸೋಣ. 2 Peter chapter 1. 2 ಪೇತ್ರ 1ನೇ ಅಧ್ಯಾಯ. Okay. Verse 2. 2ನೇ ವಚನವನ್ನು ನಾವು ಓದಿಕೊಳ್ಳೋಣ. Okay. We will read it. ದೇವರ ವಿಷಯವಾಗಿಯೂ ನಮ್ಮ ಕರ್ತನಾದ ಯೇಸುವಿನ ವಿಷಯವಾಗಿಯೂ ಪರಿಜ್ಞಾನವು ನಿಮಗೆ ಉಂಟಾಗುವುದರಲ್ಲಿ ಕೃಪೆಯು ಶಾಂತಿಯು ನಿಮಗೆ ಹೆಚ್ಚೆಚ್ಚಾಗಿ ದೊರಕಲಿ. When the Bible says grace and peace be multiplied. ನೋಡ್ರಿ, ಕೃಪೆಯು ಶಾಂತಿಯು ನಿಮಗೆ ಹೆಚ್ಚೆಚ್ಚಾಗಿ ದೊರಕಲಿ ಎಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ. Grace should increase in our life. ನೋಡ್ರಿ, ಕೃಪೆಯು ನಮ್ಮ ಜೀವಿತದಲ್ಲಿ ಹೆಚ್ಚಾಗಬೇಕು. In every area grace should increase. ನೋಡ್ರಿ, ನಮ್ಮ ಜೀವಿತದ ಎಲ್ಲಾ ಭಾಗಗಳಲ್ಲಿ ಕೃಪೆಯು ಅಧಿಕವಾಗಬೇಕು. It's very important. ಅದು ಬಹಳ ಪ್ರಾಮುಖ್ಯ. Every day you praise for grace of Lord Jesus Christ. ನೋಡ್ರಿ, ಪ್ರತಿದಿನ ನೀವು ಯೇಸು ಕ್ರಿಸ್ತನ ಕೃಪೆಗಾಗಿ ಪ್ರಾರ್ಥಿಸಿರಿ. Okay, when the grace begins to operate, ನೋಡ್ರಿ, ಯಾವಾಗ ಕೃಪೆ ನಿಮ್ಮ ಜೀವಿತದಲ್ಲಿ ಕಾರ್ಯ ಮಾಡಲಿಕ್ಕೆ ಪ್ರಾರಂಭಿಸ್ತದೋ struggle will end. ಎಲ್ಲ ಕಷ್ಟಗಳು ಕೊನೆಗೊಳ್ಳುತ್ತದೆ. Hallelujah. Are you there? ಹಾಲೆಲೂಯಾ. ನಿಮಗೆ ಕೇಳಿಸ್ತಾ ಇದೆಯಾ? Okay, when Paul was going through a challenge, ನೋಡ್ರಿ, ಪೌಲನು ಒಂದು ಸವಾಲಿನಲ್ಲಿ ಹಾದು ಹೋಗ್ತಾ ಇರಬೇಕಾದ್ರೆ, he prayed to Jesus for 3 times. He prayed to God 3 times. ನೋಡ್ರಿ, ಆತನು ಯೇಸುವಿಗೆ 3 ಸಾರಿ ಪ್ರಾರ್ಥಿಸಿದನು. Remove this problem out of my life. ಅಪ್ಪ, ಈ ಒಂದು ಸಮಸ್ಯೆಯನ್ನ ನನ್ನ ಜೀವಿತದಿಂದ ತೆಗೆದಾಕು. God brought a beautiful revelation to him. ನೋಡ್ರಿ, ಆತನಿಗೆ ದೇವರು ಬಹಳ ಸುಂದರವಾದ ಪ್ರಕಟಣೆಯನ್ನು ತಂದನು. This problem will go only when my grace is there in your life. ನಿನ್ನ ಜೀವಿತದಲ್ಲಿ ನನ್ನ ಕೃಪೆ ಇರುವುದಾದ್ರೆ ಮಾತ್ರ ಈ ಸಮಸ್ಯೆ ಹೋಗುತ್ತದೆ ಎಂಬುದಾಗಿ ದೇವರು ಹೇಳಿದನು. God said, my grace is sufficient for you. ದೇವರು ಹೇಳಿದ, ನನ್ನ ಕೃಪೆಯೇ ನಿನಗೆ ಸಾಕು. Many people misinterpret the scripture. ನೋಡ್ರಿ, ಅನೇಕರು ತಪ್ಪಾದ ಅನುವಾದವನ್ನ ಮಾಡ್ತಾರೆ ಈ ವಚನವನ್ನ. They say, when the grace is that God gives grace to be in that problem. ನೋಡ್ರಿ, ದೇವರು ಕೃಪೆ ಕೊಡ್ತಾನೆ ಯಾಕಂದ್ರೆ ನಾವು ಅದೇ ಸಮಸ್ಯೆಯಲ್ಲಿ ಇರುವುದಕ್ಕೆ ಎಂಬುದಾಗಿ ಹೇಳ್ತಾರೆ. People say like that. Some people misinterpret that scripture. ಜನರು ತಪ್ಪಾಗಿ ಅನುವಾದ ಮಾಡ್ತಾರೆ. ಏನಂದ್ರೆ, ದೇವರ ಕೃಪೆ ಯಾಕೈತಂದ್ರೆ ಆ ಕಷ್ಟದಲ್ಲಿ ನಾವು ಇರಬೇಕು ಎಂಬುದಾಗಿ. No. When grace is there, He brings us out of the problem. ಇಲ್ಲ ರೀ, ಅದು ತಪ್ಪಾದ ಅನುಭವ. ಆದರೆ ಕೃಪೆ ಇದ್ದಾಗ ಕೃಪೆ ಆ ಕಷ್ಟಕರವಾದ ಪರಿಸ್ಥಿತಿಯಿಂದ ನಮ್ಮನ್ನು ಹೊರಗೆ ತೆಗೆದುಕೊಂಡು ಬರ್ತದೆ. Remember that. ಇದನ್ನ ನೀವು ಜ್ಞಾಪಕ ಮಾಡಿಕೊಳ್ಳಿರಿ. When you have a problem, ಒಂದು ವೇಳೆ ನಿಮಗೆ ಸಮಸ್ಯೆ ಇರುವುದಾದರೆ, and you pray, ನೀವು ಪ್ರಾರ್ಥಿಸಿದರೆ, God will say, ದೇವರು ಹೇಳ್ತಾನೆ, my grace is sufficient for you. ನನ್ನ ಕೃಪೆಯೇ ನಿನಗೆ ಸಾಕು. Amen. ಆಮೆನ್. Many people struggle with so many challenges. ನೋಡ್ರಿ, ಅನೇಕ ಜನರು ಅನೇಕ ಸವಾಲುಗಳಲ್ಲಿ ಅವರು ಕಷ್ಟಪಡುತ್ತಾರೆ. Some people don't know that they're completely free from sin. ನೋಡ್ರಿ, ಅನೇಕ ಜನರಿಗೆ ಗೊತ್ತಿಲ್ಲ ಅವರು ಪಾಪದಿಂದ ಸಂಪೂರ್ಣವಾಗಿ ಬಿಡುಗಡೆ ಹೊಂದಿದ್ದಾರೆ ಎಂಬುದಾಗಿ. Jesus Christ has delivered us from sin. ಯೇಸು ಕ್ರಿಸ್ತನು ನಮ್ಮನ್ನ ಪಾಪದಿಂದ ಬಿಡುಗಡೆ ಮಾಡಿದ್ದಾನೆ. We are free from sin. ನಾವು ಪಾಪದಿಂದ ವಿಮೋಚಿಸಲ್ಪಟ್ಟಿದ್ದೇವೆ. This is something very powerful. ಇದು ಬಹಳ ಶಕ್ತಿ ಉಳ್ಳದ್ದು. We are free from sin. ನಾವು ಪಾಪದಿಂದ ಬಿಡುಗಡೆ ಹೊಂದಿದ್ದೇವೆ. The work of Christ is so powerful. ನೋಡ್ರಿ, ಯೇಸು ಕ್ರಿಸ್ತನ ಕಾರ್ಯ ಎಷ್ಟು ಶಕ್ತಿ ಉಳ್ಳದಂದರೆ It's totally set us free from sin. ಅದು ನಮ್ಮನ್ನ ಪಾಪದಿಂದ ಪರಿಪೂರ್ಣವಾಗಿ ಬಿಡುಗಡೆ ಮಾಡಿದೆ. Only the devil will trick us and say that we are under sin. We are not under sin. ಆದರೆ ಸೈತಾನನು ನಮ್ಮ ಕಿವಿಯಲ್ಲಿ ಊದಿ ಹೇಳ್ತಾನೆ, ನಿನ್ನು ನಾವು ಪಾಪದಲ್ಲಿ ಇದ್ದೇವೆ, ಪಾಪದ ವಶದಲ್ಲಿದ್ದೇವೆ ಎಂಬುದಾಗಿ. ಆದರೆ ನಾವು ಪಾಪದ ವಶದಲ್ಲಿಲ್ಲ. Amen. ಆಮೆನ್. Jesus Christ is so powerful. ಯೇಸು ಕ್ರಿಸ್ತನು ಬಹಳ ಶಕ್ತಿ ಉಳ್ಳವನು. He is called his savior. ಆತನು ರಕ್ಷಕನು ಎಂಬುದಾಗಿ He is ಕರೆಯಲ್ಪಡ್ತಾನೆ. saving us from sin. He saved us from sin. ಆತನು ನಮ್ಮನ್ನ ಪಾಪದಿಂದ ರಕ್ಷಿಸಿದವನಾಗಿದ್ದಾನೆ.
ಜಯಿಸುವವನಾಗಿದ್ದಾನೆ. On the cross of Calvary, he defeated sin. ನೋಡ್ರಿ, ಆ ಕಲ್ವಾರಿ ಶಿಲುಬೆ ಮೇಲೆ ಆತನು ಪಾಪವನ್ನು ಜಯಿಸಿದ್ದಾನೆ. He defeated the power of sin on the cross of Calvary. ಆ ಕಲ್ವಾರಿ ಶಿಲುಬೆ ಮೇಲೆ ಆತನು ಪಾಪದ ಶಕ್ತಿಯನ್ನ ಸೋಲಿಸಿದ್ದಾನೆ. He not only defeated, he totally destroyed sin. ನೋಡ್ರಿ, ಆತನು ಪಾಪವನ್ನು ಸೋಲಿಸೋದು ಮಾತ್ರವಲ್ಲ, ಪಾಪವನ್ನು ಸಂಪೂರ್ಣವಾಗಿ ನಾಶ ಮಾಡಿದ್ದಾನೆ. Sin has no power over our lives. ನೋಡ್ರಿ, ನಮ್ಮ ಜೀವಿತದ ಮೇಲೆ ಪಾಪಕ್ಕೆ ಎಷ್ಟು ಮಾತ್ರಕ್ಕೂ ಜಯವಿಲ್ಲ. Many people think that still the sin has power over them. ನೋಡ್ರಿ, ಅನೇಕ ಜನರು ಈ ರೀತಿ ಆಲೋಚನೆ ಮಾಡ್ತಾರೆ, ಅವರ ಜೀವಿತದ ಮೇಲೆ ಪಾಪವು ಇನ್ನೂ ಅಧಿಕಾರ ನಡೆಸ್ತದೆ I want to ಎಂಬುದಾಗಿ. tell you today, ಈ ದಿನ ನಾನು ನಿಮಗೆ ಹೇಳ we are ಬಯಸ್ತೇನೆ, totally 100% set free from sin. ನೋಡ್ರಿ, ನೀವು ಪಾಪದಿಂದ 100% ಬಿಡುಗಡೆ ಹೊಂದಿದವರಾಗಿದ್ದೀರಿ. Sin cannot rule and dominate over our lives. ಪಾಪವು ನಮ್ಮ ಜೀವಿತದ ಮೇಲೆ ಅಧಿಕಾರ ಆಳ್ವಿಕೆಯನ್ನು ನಡೆಸದು. That is the work of Lord Jesus Christ. ಅದು ಯೇಸು ಕ್ರಿಸ್ತನ ಕಾರ್ಯವಾಗಿದೆ. Amen. Amen. Many people don't teach this. ನೋಡ್ರಿ, ಅನೇಕ ಜನರು ಇದನ್ನ ಬೋಧಿಸೋದಿಲ್ಲ. Today the church is weak ಈ ದಿನ ಸಭೆ ಬಲಹೀನವಾಗಿದೆ. because we are not putting down sin and we are not exalting Jesus above sin. ನೋಡ್ರಿ, ಯಾಕೆ ಅಂದ್ರೆ ಪಾಪವನ್ನು ನಾವು ಕೆಳಗೆ ಹಾಕದೆ ಯೇಸು ಕ್ರಿಸ್ತನನ್ನು ನಾವು ಮೇಲಕ್ಕೆತ್ತದೇ ಇರುವುದೇ ಕಾರಣ. Okay, that's the church has become so weak today. ನೋಡ್ರಿ, ಸಭೆ ಈ ದಿನ ಬಹಳ ಬಲಹೀನವಾಗಿದೆ. Believers are weak today ಈ ದಿನ ವಿಶ್ವಾಸಿಗಳು ಬಹಳ ಬಲಹೀನವಾಗಿದ್ದಾರೆ. because they don't understand this. ಇದನ್ನ ಅವರು ಅರ್ಥ ಮಾಡಿಕೊಳ್ಳಲಾರದೆ ಇರುವುದೇ If you ಕಾರಣ. feel that your sin is dominating your life, ಒಂದು ವೇಳೆ ನಿಮಗೆ ಅನಿಸುವುದಾದ್ರೆ ಪಾಪವು ನನ್ನ ಮೇಲೆ ದೊರೆತನ ಮಾಡುತ್ತಾ ಇದೆ ಅನಿಸುವುದಾದ್ರೆ, I have a good news for you. ನಾನು ನಿಮಗೆ ಶುಭ ಸಂದೇಶವನ್ನು Sin has ಹೇಳ್ತೇನೆ. been destroyed. ನೋಡ್ರಿ, ಪಾಪವು ನಾಶ ಮಾಡಲ್ಪಟ್ಟಿದೆ. Amen. ಆಮೆನ್. Are you there, friends? ನನ್ನ ಸ್ನೇಹಿತರೆ, ನೀವು ಇಲ್ಲಿದ್ದೀರಾ? We will turn our Bible to 1 John chapter 3 verse 5. ನಾವು ನಮ್ಮ ಬೈಬಲ್ ಅನ್ನ 1ನೇ ಯೋಹಾನ ಪತ್ರಿಕೆ 3ನೇ ಅಧ್ಯಾಯಕ್ಕೆ ತಿರುಗಿಸೋಣ. Okay, hallelujah. ಹಾಲೆಲೂಯಾ. See what the Bible says. ನೋಡ್ರಿ, ಬೈಬಲ್ ಏನ್ ಹೇಳ್ತದೆ? Okay, we will read 1 John chapter 3 verse 5. ನೋಡ್ರಿ, 1ನೇ ಯೋಹಾನ 3ನೇ ಅಧ್ಯಾಯ 5ನೇ ವಚನ. ಪಾಪಗಳನ್ನು ಹೋಗಲಾಡಿಸುವುದಕ್ಕಾಗಿ ಕ್ರಿಸ್ತನು ಪ್ರತ್ಯಕ್ಷನಾದನೆಂಬುದು ನಿಮಗೆ ಗೊತ್ತಾಗಿದೆ. Amen. Are you there? ಆತನಲ್ಲಿ ಪಾಪವಿಲ್ಲ. Amen. There is no sin in Jesus. ಯೇಸುವಿನಲ್ಲಿ ಪಾಪವಿಲ್ಲ. You know what Jesus did? ನಿಮಗೆ ಗೊತ್ತಾ ಯೇಸು ಏನು When he ಮಾಡಿದ? died on the cross, ಆತನು ಶಿಲುಬೆ ಮೇಲೆ ಸತ್ತಾಗ he took the sin of the entire world. ಆತನು ಲೋಕದ ಎಲ್ಲಾ ಪಾಪವನ್ನು ತೆಗೆದುಕೊಂಡನು. The body of Lord Jesus Christ is so powerful. ನೋಡ್ರಿ, ಯೇಸು ಕ್ರಿಸ್ತನ ದೇಹ ಎಷ್ಟು ಶಕ್ತಿ ಉಳ್ಳದಂದರೆ, The blood of Jesus Christ is so powerful. ಯೇಸುವಿನ ರಕ್ತ ಎಷ್ಟು ಶಕ್ತಿ ಉಳ್ಳದೆಂದರೆ, When the sin came upon him, ಆತನ ಮೇಲೆ ಪಾಪವು ಬಂದಾಗ sin was totally destroyed. ಪಾಪವು ಸಂಪೂರ್ಣವಾಗಿ ನಾಶವಾಯಿತು. Sin was destroyed. ಪಾಪವು ನಾಶವಾಯಿತು. Sin was destroyed. ಪಾಪವು ನಾಶವಾಯಿತು. Shall we all clap our hands to ನಾವೆಲ್ಲರೂ Jesus? ಚಪ್ಪಾಳೆ ತಟ್ಟೋಣ ಯೇಸುವಿಗಾಗಿ ಜೋರಾಗಿ. Hallelujah. ಹಾಲೆಲೂಯಾ. I tell you, we need to celebrate the victory of Jesus. ನೋಡ್ರಿ, ನಾವು ಯೇಸುವಿನ ಜಯವನ್ನ ಸಂಭ್ರಮಿಸಬೇಕು. Sin has no power over our life. ನಮ್ಮ ಜೀವಿತದ ಮೇಲೆ ಪಾಪಕ್ಕೆ ಅಧಿಕಾರ ಇಲ್ಲ. Amen. Amen. So never tell sin is ruling my life. ಯಾವತ್ತು ಹೇಳ್ಬೇಡ್ರಿ ಪಾಪವು ನನ್ನನ್ನು ಆಳ್ವಿಕೆ ಮಾಡುತ್ತಾ ಇದೆ It's so ಎಂಬುದಾಗಿ. difficult to get out of sin. ನೋಡ್ರಿ, ಇದು ಬಹಳ ಕಷ್ಟ ಪಾಪದಿಂದ ಹೊರಗಡೆ ಬರ್ಲಿಕ್ಕೆ No. ಎಂಬುದಾಗಿ You ಹೇಳ್ಬೇಡ್ರಿ. are free from sin. ನೀವೆಲ್ಲರೂ ಪಾಪದಿಂದ ಬಿಡುಗಡೆ ಹೊಂದಿದವರಾಗಿದ್ದೀರಿ. Let's turn our Bibles ನಾವು ನಮ್ಮ ಬೈಬಲ್ ಅನ್ನು ತಿರುಗಿಸೋಣ. and read Romans chapter 6 verse 14. ನೋಡ್ರಿ, ರೋಮ ಪತ್ರಿಕೆ 6ನೇ ಅಧ್ಯಾಯದ 14ನೇ ವಚನವನ್ನು ನಾವೆಲ್ಲರೂ ಕೂಡ ಓದಿಕೊಳ್ಳೋಣ. Romans chapter 6 verse 14. ರೋಮಪುರದವರಿಗೆ 6ನೇ ಅಧ್ಯಾಯ 14ನೇ ವಚನ. Let's read it. ಯಾಕೆಂದರೆ ಪಾಪವು ನಿಮ್ಮ ಮೇಲೆ ಅಧಿಕಾರ ನಡೆಸದು, ನೀವು ಧರ್ಮಶಾಸ್ತ್ರಕ್ಕೆ ಅಧೀನರಲ್ಲ, ಕೃಪೆಗೆ ಅಧೀನರಾಗಿದ್ದೀರಷ್ಟೇ. Amen. Amen. Hallelujah. Hallelujah. Sin cannot dominate your life. ಪಾಪವು ನಿಮ್ಮ ಮೇಲೆ ಅಧಿಕಾರ ನಡೆಸದು. Hallelujah. Hallelujah. It cannot dominate your life. ಅದು ನಿಮ್ಮ ಮೇಲೆ ದೊರೆತನ ಮಾಡದು. Hallelujah. Hallelujah. The Bible says why? ಬೈಬಲ್ ಹೇಳ್ತದೆ ಯಾಕೆಂದರೆ, Because we are not under the law, ಯಾಕೆಂದ್ರೆ ನಾವು ಧರ್ಮಶಾಸ್ತ್ರಕ್ಕೆ ಅಧೀನರಲ್ಲ, but we are under grace. ನಾವು ಕೃಪೆಗೆ ಅಧೀನರು. Wherever the grace comes, ನೋಡ್ರಿ, ಎಲ್ಲೆಲ್ಲಿ ಕೃಪೆ ಬರ್ತದೋ grace sets us free. ಕೃಪೆ ನಮ್ಮನ್ನು ಬಿಡುಗಡೆ ಮಾಡುತ್ತದೆ. Hallelujah. Hallelujah. If you are in sickness, ಒಂದು ವೇಳೆ ನೀವು ರೋಗದಲ್ಲಿ ಇರುವುದಾದ್ರೆ, the grace of Lord Jesus Christ ಒಂದು ವೇಳೆ ಯೇಸು ಕ್ರಿಸ್ತನ ಕೃಪೆ sets us free from that sickness. ಆ ಒಂದು ರೋಗದಿಂದ ನಮ್ಮನ್ನು ಬಿಡುಗಡೆ ಮಾಡುತ್ತದೆ. Hallelujah. Hallelujah. Are you there? ನೀವಿಲ್ಲಿದ್ದೀರಾ? Grace is there to set us free. ಕೃಪೆ ಯಾಕಿದೆ ಅಂದ್ರೆ ನಮ್ಮನ್ನ ಬಿಡುಗಡೆ ಮಾಡುವುದಕ್ಕಾಗಿಯೇ. Come on, you have become very serious. ನೀವು ಬಹಳ ಗಂಭೀರವಾಗಿ ಕುಂತೀರಿ. Say, I am free. ಹೇಳ್ರಿ, ನಾನು ಬಿಡುಗಡೆ ಹೊಂದಿದ್ದೇನೆ ಯೇಸುವಿನ ಕೃಪೆಯ ನಿಮಿತ್ತ.
Repeat. ಹೇಳ್ರಿ, ನಾನು ಬಿಡುಗಡೆ ಹೊಂದಿದ್ದೇನೆ ಯೇಸುವಿನ ಕೃಪೆ ನಿಮಿತ್ತ. ಹೇಳ್ರಿ, ನಾನು ಬಿಡುಗಡೆ ಹೊಂದಿದ್ದೇನೆ ಯೇಸುವಿನ ಕೃಪೆ ನಿಮಿತ್ತ. Hallelujah. ಹಲ್ಲೆಲೂಯಾ. If you're saying sin is the problem, ಒಂದು ವೇಳೆ ನಿಮ್ಮ ಪಾಪ ರೋಗಗಳು ನಿಮ್ಮ ಸಮಸ್ಯೆ ಆಗಿದ್ದರೆ, grace is the answer. ನೋಡ್ರಿ, ಅದಕ್ಕೆ ಉತ್ತರ ದೇವರ ಕೃಪೆ. It's been defeated. ಅದು ಸೋಲಿಸಲ್ಪಟ್ಟಿದೆ. Sin has been defeated. ಪಾಪವು ಸೋಲಿಸಲ್ಪಟ್ಟಿದೆ. Hallelujah. ಹಲ್ಲೆಲೂಯಾ. Sickness has been defeated. ರೋಗವು ಸೋಲಿಸಲ್ಪಟ್ಟಿದೆ. God has brought grace in our lives. ದೇವರು ನಮ್ಮ ಜೀವಿತದಲ್ಲಿ ಕೃಪೆಯನ್ನ ತಂದವನಾಗಿದ್ದಾನೆ. Let's turn our Bibles to 1 Peter chapter 2 verse 24. ನಾವೆಲ್ಲರೂ ಕೂಡ ನಮ್ಮ ಬೈಬಲ್ ಅನ್ನು 1 ಪೇತ್ರ 1 ವಚನಕ್ಕೆ ತಿರುಗಿಸೋಣ. 1 Peter chapter 2 verse 24. 1 ಪೇತ್ರ 2 24 ವಚನ. Amen. Let's read that. ನಾವು ಪಾಪದ ಪಾಲಿಗೆ ಸತ್ತು ನೀತಿವಂತರಾಗಿ ಜೀವಿಸುವಂತೆ ಆತನು ನಮ್ಮ ಪಾಪಗಳನ್ನು ತಾನೇ ದೇಹದಲ್ಲಿ ಹೊತ್ತುಕೊಂಡು ಮರಣದ ಕಂಬವನ್ನು ಏರಿದನು. ಆತನ ಬಾಸುಂಡಗಳಿಂದ ನಿಮಗೆ ಗುಣವಾಯಿತು. Amen. ಆಮೇಲೆ 2:24. Hallelujah. The Bible says, ಇಲ್ಲಿ ಬೈಬಲ್ ಹೇಳ್ತದೆ, okay, you know, Jesus himself carried our sin on his own body. ಯೇಸುವೆ ತಾನೇ ನಮ್ಮ ಪಾಪಗಳನ್ನು ತನ್ನ ದೇಹದ ಮೇಲೆ ಹೊತ್ತುಕೊಂಡನು. Hallelujah. Hallelujah. Look at that beautiful words. ನೋಡ್ರಲ್ಲಿ ಸುಂದರವಾದ ವಚನ. Where is your sin? ನಿಮ್ಮ ಪಾಪಗಳು ಎಲ್ಲಿದೆ? On the body of Jesus. ಯೇಸುವಿನ ದೇಹದ ಮೇಲಿದೆ. Come on, say my sin. ಹೇಳ್ರಿ, ನನ್ನ ಪಾಪಗಳು is on the body of Jesus Christ. ಹೇಳ್ರಿ, ನನ್ನ ಪಾಪಗಳು ಯೇಸುವಿನ ದೇಹದ ಮೇಲೆ ಇದೆ. ಹೇಳ್ರಿ, ನನ್ನ ಪಾಪಗಳು ಯೇಸುವಿನ ದೇಹದ ಮೇಲೆ ಇದೆ. ಹೇಳ್ರಿ, ನನ್ನ ಪಾಪಗಳು ಯೇಸುವಿನ ದೇಹದ ಮೇಲೆ ಇದೆ. Amen. ಆಮೆನ್. Hallelujah. Hallelujah. We are free from sin. ನಾವು ಪಾಪದಿಂದ ಬಿಡುಗಡೆ ಹೊಂದಿದ್ದೇವೆ. When the sin came upon the body of Jesus, ಯಾವಾಗ ಯೇಸು ಕ್ರಿಸ್ತನ ದೇಹದ ಮೇಲೆ ಪಾಪವು ಬಂತು, is so powerful. ಅದು ಬಹಳ ಶಕ್ತಿ ಉಳ್ಳದ್ದು. The body of Jesus is so powerful. ಯೇಸು ಕ್ರಿಸ್ತನ ದೇಹ ಬಹಳ ಶಕ್ತಿ ಉಳ್ಳದ್ದು. The blood of Jesus is so powerful. ಯೇಸುವಿನ ರಕ್ತ ಬಹಳ ಶಕ್ತಿ ಉಳ್ಳದ್ದು. It was destroyed. ಅದು ನಾಶವಾಯಿತು. Hallelujah. Hallelujah. Here is the body of Jesus. ನೋಡ್ರಿ, ಇಲ್ಲಿ ಯೇಸುವಿನ ದೇಹ, And here is sin. ಇಲ್ಲಿ ಪಾಪ. When the sin came on the body of Jesus, ನೋಡ್ರಿ, ಯಾವಾಗ ಯೇಸು ಕ್ರಿಸ್ತನ ಮೇಲೆ ಈ ಪಾಪವು ಬಂತು, sin was destroyed. ಈ ಪಾಪವು ನಾಶವಾಯಿತು. The body of Jesus is powerful. ನೋಡ್ರಿ, ಯೇಸು ಕ್ರಿಸ್ತನ ದೇಹ ಶಕ್ತಿ ಉಳ್ಳದ್ದು. Hallelujah. Hallelujah. Then what happened now? ನೋಡ್ರಿ, ಈಗ ಏನಾಯ್ತಂದ್ರೆ We are free. ನಾವು ಬಿಡುಗಡೆ ಹೊಂದಿದ್ದೇವೆ. We are totally free from sin. ನಾವು ಪಾಪದಿಂದ ಸಂಪೂರ್ಣವಾಗಿ ಬಿಡುಗಡೆ ಹೊಂದಿದ್ದೇವೆ. We are dead to sin. ನಾವು ಪಾಪದ ಪಾಲಿಗೆ We ಸತ್ತವರಾಗಿದ್ದೇವೆ. have no connection to sin. ನಮಗೆ ಪಾಪಕ್ಕೆ ಯಾವುದೇ ಸಂಬಂಧವಿಲ್ಲ. Now we live to righteousness. ಈಗ ನಾವು ನೀತಿಗೆ ಜೀವಿಸ್ತೇವೆ. Hallelujah. Hallelujah. Now what is happening? ಈಗ ಏನಾಗ್ತಾ ಇದೆ? The grace is operating in our lives. ನಮ್ಮ ಜೀವಿತದಲ್ಲಿ ಕೃಪೆಯು ಕಾರ್ಯ ಮಾಡುತ್ತಾ ಇದೆ. Hallelujah. Hallelujah. Say, grace is operating in my life. ಹೇಳ್ರಿ, ನನ್ನ ಜೀವಿತದಲ್ಲಿ ಕೃಪೆಯು ಕಾರ್ಯ ಮಾಡುತ್ತಾ ಇದೆ. ಕೈಗಳೆತ್ತೇಳ್ರಿ, ನನ್ನ ಜೀವಿತದಲ್ಲಿ ಕೃಪೆಯು ಕಾರ್ಯ ಮಾಡುತ್ತಾ ಇದೆ. ಹೇಳ್ರಿ, ನನ್ನ ಜೀವಿತದಲ್ಲಿ ಯೇಸುವಿನ ಕೃಪೆಯು ಕಾರ್ಯ ಮಾಡುತ್ತಾ ಇದೆ. Amen. ಆಮೆನ್. When the grace begins to work, ನೋಡ್ರಿ, ಯಾವಾಗ ಕೃಪೆ ಕಾರ್ಯ ಮಾಡಲಿಕ್ಕೆ ಪ್ರಾರಂಭಿಸ್ತದೆಯೋ, sin is all destroyed. ಪಾಪ ಈಗಾಗಲೇ ನಾಶವಾಗಿದೆ. The Bible says, ಬೈಬಲ್ ಹೇಳ್ತದೆ, by his stripes ಆತನ ಬಾಸುಂಡೆಗಳಿಂದ you are already healed. ನೀವು ಈಗಾಗಲೇ ಗುಣವಾಗಿದ್ದೀರಿ. Amen. ಆಮೆನ್. ಚಪ್ಪಾಳೆ Hallelujah. ತಟ್ಟಿ ದೇವರ ನಾಮಕ್ಕೆ ಮಹಿಮೆ. ನೀವು ಈಗಾಗಲೇ ಗುಣ ಹೊಂದಿದ್ದೀರಿ. Amen. ಆಮೆನ್. That is the power of grace. ಅದೇ ಕೃಪೆಯ ಶಕ್ತಿ. Amen. That is the power of grace. ಅದೇ ಕೃಪೆಯ ಶಕ್ತಿ. We should be aware of how the grace of God works. ನೋಡ್ರಿ, ನಮಗೆ ಆ ಪರಿಕಲ್ಪನೆ ಇರಬೇಕು, ಯಾವ ರೀತಿ ಕೃಪೆ ಕಾರ್ಯ ಮಾಡುತ್ತದೆ ಎನ್ನುವಂಥದ್ದು. The grace of God is working in you continuously. ಒಂದು ವೇಳೆ ದೇವರ ಕೃಪೆ ಸತತವಾಗಿ ನಿಮ್ಮ ಜೀವಿತದಲ್ಲಿ ಕಾರ್ಯ ಮಾಡುತ್ತಾ It's ಇದ್ರೆ, working continuously. ಅದು ಸತತವಾಗಿ ಕಾರ್ಯ ಮಾಡ್ತಾ ಇರ್ತದೆ. Turn your Bibles to Hebrews chapter 13 verse 9. ನಿಮ್ಮ ಬೈಬಲ್ ಅನ್ನು ಇಬ್ರಿಯರ ಬರೆದ ಪತ್ರಿಕೆ 13 ತಿರುಗಿಸ್ರಿ. Look at this beautiful verse. ನೋಡ್ರಿ, ಅಲ್ಲಿ ಸುಂದರವಾದ ವಚನವನ್ನ ನೋಡ್ರಿ. Hebrews chapter 13 verse 9. ಇಬ್ರಿಯರ ಬರೆದ ಪತ್ರಿಕೆ 13 ವಚನ. ನಾನಾ ವಿಧವಾದ
ಅನ್ಯೋಪದೇಶಗಳ ಸೆಳವಿಗೆ ಸಿಕ್ಕಬೇಡಿರಿ. Amen. ದೇವರ ಕೃಪೆಯನ್ನು ಆತುಕೊಂಡು ಮನಸ್ಸನ್ನ ದೃಢ ಮಾಡಿಕೊಳ್ಳುವುದು ಉತ್ತಮ. Amen. ಆಮೆನ್. The Bible says, ಬೈಬಲ್ ಹೇಳುತ್ತದೆ, it is a good thing to be that your heart be established with grace. ನೋಡ್ರಿ, ದೇವರ ಕೃಪೆಯನ್ನು ಆತುಕೊಂಡು ಮನಸ್ಸನ್ನು ದೃಢ ಮಾಡಿಕೊಳ್ಳುವುದು ಬಹಳ ಉತ್ತಮ. Are you there, friends? ನನ್ನ ಸ್ನೇಹಿತರೆ, ನೀವು ಇಲ್ಲಿದ್ದೀರಾ? Hallelujah. ಹಲ್ಲೆಲೂಯಾ. When you get up early in the morning, ನೋಡ್ರಿ, ಬೆಳಿಗ್ಗೆ ನೀವು ಎದ್ದಾಗ thank God, thank Jesus for His grace. ಆತನ ಕೃಪೆಗಾಗಿ ನೀವು ಸ್ತೋತ್ರ ಹೇಳ್ರಿ. Thank you, Jesus, for your grace. ಯೇಸುವೇ, ನಿನ್ನ ಕೃಪೆಗಾಗಿ ನಿನಗೆ ಸ್ತೋತ್ರ. Every time, whether it's afternoon, evening, morning, night, always thank God and Jesus for grace. ಅದು ಬೆಳಿಗ್ಗೆ ಆಗಲಿ, ಮಧ್ಯಾಹ್ನ ಆಗಲಿ, ರಾತ್ರಿ ಆಗಲಿ, ಸಾಯಂಕಾಲ ಆಗಲಿ, ಯಾವಾಗಲೂ ಕೂಡ ದೇವರ ಕೃಪೆಗಾಗಿ ನೀವು ಸ್ತೋತ್ರ ಹೇಳ್ರಿ. Not by might, ಅದು ಬಲದಿಂದಲ್ಲ, not by power, ಅದು ಶಕ್ತಿಯಿಂದಲ್ಲ, but by His Spirit. ಅದು ಆತನ ಆತ್ಮದಿಂದಲೇ. When the grace is there, ಎಲ್ಲಿ ಕೃಪೆ ಇರುತ್ತದೋ there is Holy Spirit. ಅಲ್ಲಿ ಪವಿತ್ರಾತ್ಮನು ಇರುತ್ತಾನೆ. Hallelujah. Are you there? ನೀವಿಲ್ಲಿದ್ದೀರಾ? Hallelujah. ಹಲ್ಲೆಲೂಯಾ. Where there is grace, ಎಲ್ಲಿ ಕೃಪೆ ಇರುತ್ತದೆಯೋ there is the Holy Spirit. ಅಲ್ಲಿ ಪರಿಶುದ್ಧಾತ್ಮನು ಇರುತ್ತಾನೆ. Amen. Are you there, friends? ನನ್ನ ಸ್ನೇಹಿತರೆ, ಇಲ್ಲಿದ್ದೀರಾ? The Holy Spirit will work in your life very powerfully. ಪರಿಶುದ್ಧಾತ್ಮನು ನಿಮ್ಮ ಜೀವಿತದಲ್ಲಿ ಬಹಳ ಶಕ್ತಿಯುತವಾಗಿ ಕಾರ್ಯ ಮಾಡುತ್ತಾನೆ. Maybe you're thinking, ಒಂದು ವೇಳೆ ನೀವು ಆಲೋಚಿಸ್ತಾ ಇರಬಹುದು, I have so many financial challenges in my life. My family has so many financial challenges in my life. ನನ್ನ ಜೀವಿತದಲ್ಲಿ, ನನ್ನ ಕುಟುಂಬದಲ್ಲಿ ನನಗೆ ಅನೇಕ ಆರ್ಥಿಕ ಸವಾಲುಗಳಿದೆ ಎಂಬುದಾಗಿ. You know, according to this words, Hebrews chapter 13 verse 9. ನೋಡಿ, ಈ ವಾಕ್ಯಕ್ಕೆ ಅನುಸಾರವಾಗಿ ಇಬ್ರಿಯ 13:9 ವಚನದ ಪ್ರಕಾರ The Bible says, ಬೈಬಲ್ ಹೇಳ್ತದೆ, do not be carried by diverse and strange doctrines. ನೋಡ್ರಿ, ನಾನಾ ವಿಧವಾದ ಅನ್ಯ ಉಪದೇಶಗಳಿಗೆ ಸೆಳವಿಗೆ ನೀವು ಒಳಗಾಗಬೇಡ್ರಿ. It's very important. ಇದು ಬಹಳ ಪ್ರಾಮುಖ್ಯ. I have seen people preaching. ನಾನು ಅನೇಕ ಜನರು ಬೋಧಿಸುವುದನ್ನ ಕೇಳಿದ್ದೇನೆ. God will give you grace to be in the problem. ಓ, ದೇವರು ನಿಮಗೆ ಯಾಕೆ ಕೃಪೆ ಕೊಡ್ತಾನಂದ್ರೆ ನೀವು ಕಷ್ಟದಲ್ಲಿರಬೇಕು ಎಂಬುದಾಗಿ. Sorry my dear friend, that is wrong. ದಯಮಾಡಿ ನನ್ನನ್ನು ಕ್ಷಮಿಸ್ರಿ, ಇದು ತಪ್ಪುರಿ. God gives grace ದೇವರು ಕೃಪೆಯನ್ನು ಕೊಡುತ್ತಾನೆ to bring you out of that problem. ಆ ಸಮಸ್ಯೆಯಿಂದ ನೀವು ಹೊರಗಡೆ ಬರೋದಕ್ಕಾಗಿ. Are you there, friends? ಆಮೆನ್ ಹೇಳೋಣ. ಹಲ್ಲೆಲೂಯಾ. God gives us grace ದೇವರು ನಮಗೆ ಕೃಪೆ ಕೊಡುತ್ತಾನೆ to come out of that problem. ಆ ಸಮಸ್ಯೆಯಿಂದ ನಾವು ಹೊರಗಡೆ ಬರೋದಕ್ಕೆ. Hallelujah. ಹಲ್ಲೆಲೂಯಾ. If you're going through challenges in financial in your life, ನೋಡ್ರಿ, ಹಣಕಾಸಿನ ವಿಷಯದಲ್ಲಿ ನೀವು ನಿಮ್ಮ ಜೀವಿತದಲ್ಲಿ ಕಷ್ಟ ಪರಿಸ್ಥಿತಿಯಲ್ಲಿ ಹಾದು ಹೋಗ್ತಾ ಇದ್ರೆ, we want grace in this area in our lives. ಈ ಭಾಗದಲ್ಲಿ ನಮಗೇನ್ ಬೇಕು? ದೇವರ ಕೃಪೆ ಬೇಕು. Hallelujah. ಹಲ್ಲೆಲೂಯಾ. Are you there, friends? ನನ್ನ ಸ್ನೇಹಿತರಲ್ಲಿ ಇದ್ದೀರಾ? For everything God is giving grace. ನೋಡ್ರಿ, ಎಲ್ಲವುದಕ್ಕೂ ದೇವರು ಕೃಪೆಯನ್ನು ಕೊಡ್ತಾ ಇದ್ದಾನೆ. He's giving grace for grace. ಆತನು ಕೃಪೆಯ ಮೇಲೆ ನಿಮಗೆ ಕೃಪೆಯನ್ನು ಕೊಡ್ತಾ ಇದ್ದಾನೆ. Amen. ಆಮೆನ್. Say, I have grace for grace upon my life. ಎಲ್ಲರೂ ನನ್ನ ಜೀವಿತದಲ್ಲಿ ಕೃಪೆಯ ಮೇಲೆ ಕೃಪೆಯನ್ನ ಹೊಂದಿದ್ದೇನೆ. ಹೇಳಿ, ನನ್ನ ಜೀವಿತದಲ್ಲಿ ನಾನು ಕೃಪೆಯ ಮೇಲೆ ಕೃಪೆಯನ್ನು ಹೊಂದಿದ್ದೇನೆ. ಹೇಳ್ರಿ, ಕೃಪೆಯ ಮೇಲೆ ಕೃಪೆಯನ್ನು ನನ್ನ ಜೀವಿತದಲ್ಲಿ ನಾನು ಹೊಂದಿದ್ದೇನೆ. Amen. ಆಮೆನ್. Are you there, my dear friends? ನನ್ನ ಸ್ನೇಹಿತರಲ್ಲಿ ಇದ್ದೀರಾ? When you understand this, ನೀವು ಯಾವಾಗ ಇದನ್ನು ಅರ್ಥ it ಮಾಡಿಕೊಳ್ಳುತ್ತೀರೋ becomes very easy for you to pray. ಇದು ಪ್ರಾರ್ಥನೆ ಮಾಡಲಿಕ್ಕೆ ಬಹಳ ಸುಲಭ ಆಗ್ತದೆ. When you understand this, ಇದನ್ನ ನೀವು ಅರ್ಥ it ಮಾಡಿಕೊಂಡಾಗ becomes very easy to read the Bible. ಬೈಬಲ್ ಅನ್ನು ಓದಲಿಕ್ಕೆ ಬಹಳ ಸುಲಭ ಆಗ್ತದೆ. Many people are thinking, so many problems in my life. How can I come to Jesus? ಬಹಳ ಜನ ಹೇಳ್ತಾರೆ, ಅಯ್ಯೋ, ನನ್ನ ಜೀವಿತದಲ್ಲಿ ಬಹಳ ಸಮಸ್ಯೆ, ನಾನು ಯೇಸುವಿನ ಬಳಿಗೆ ಹೆಂಗ್ ಬರ್ಲಿ? I have so many problems. How can I read the Bible? My heart is broken. ಅಯ್ಯೋ, ನನ್ನ ಹೃದಯ ಒಡೆಯಲ್ಪಟ್ಟಿದೆ, ನನಗೆ ಬಹಳ ಕಷ್ಟಗಳೈತೆ, ನಾನು ಬೈಬಲ್ ಅನ್ನು ಯಾವ ರೀತಿ ಓದ್ಲಿ? But if you understand grace, ಆದರೆ ನೀವು ಕೃಪೆಯನ್ನ ಅರ್ಥ ಮಾಡಿಕೊಳ್ಳುವುದಾದರೆ you will come to Jesus. ನೀವು ಯೇಸುವಿನ ಬಳಿಗೆ ಬರುತ್ತೀರಿ. You will pray freely. ನೀವು ವಿರಾಮವಾಗಿ ಆರಾಮಾಗಿ ಪ್ರಾರ್ಥಿಸ್ತೀರಿ. You will read the Bible freely. ನೀವು ಬಿಡುಗಡೆ ಹೊಂದಿದವರಾಗಿ ಸತ್ಯವೇದವನ್ನು You ಓದುತ್ತೀರಿ. will come to church rejoicing. ನೀವು ಸಭೆಗೆ ಆನಂದದೊಡನೆ ಬರುತ್ತೀರಿ. Next Sunday when you come, ನೋಡ್ರಿ, ಬರೋ ಭಾನುವಾರ ನೀವು ಬರುವುದಾದ್ರೆ you think and meditate upon grace. ನೀವು ಈ ಒಂದು ಕೃಪೆಯನ್ನು ಆಲೋಚಿಸಿ ಅದರ ಮೇಲೆ ಧ್ಯಾನ ಮಾಡ್ರಿ. Your heart will become free. ನಿಮ್ಮ ಹೃದಯವು ಆರಾಮಾಗ್ತದೆ. You will come rejoicing to the church. ನೀವು ಸಭೆಗೆ ಆನಂದದಿಂದ ಬರುತ್ತೀರಿ. In your relationship there will be joy. ನಿಮ್ಮ ಒಂದು ಸಂಬಂಧವು ಆನಂದ ಭರಿತವಾಗಿರುತ್ತದೆ. In many people's relationships, ಅನೇಕ ಜನರ ಸಂಬಂಧಗಳಲ್ಲಿ they are having problems. ಅವರಿಗೆ ಸಮಸ್ಯೆಗಳಿದೆ. Why there is a problem in the relationship? ಅವರ ಸಂಬಂಧಗಳಲ್ಲಿ ಯಾಕೆ ಸಮಸ್ಯೆಗಳಿದೆ? Because ಕಾರಣ
ಕಾರಣ the problem is so heavy upon them. ಅವರ ಮೇಲೆ ಅವರಿಗಿರುವಂತಹ ಸಮಸ್ಯೆಗಳು ಬಹಳ ಭಾರವಾಗಿದೆ. They have not understood grace. ಅವರು ಕೃಪೆಯನ್ನು ಅರ್ಥ ಮಾಡಿಕೊಂಡಿಲ್ಲ. If they understand grace, if you understand grace, ಒಂದು ವೇಳೆ ನೀವಾಗಲಿ ಅವರಾಗಲಿ ಕೃಪೆಯನ್ನು ಅರ್ಥ ಮಾಡಿಕೊಳ್ಳುವುದಾದರೆ you will be free. ನೀವು ಬಿಡುಗಡೆಯನ್ನು ಹೊಂದುತ್ತೀರಿ. You will be free. ನೀವು ಬಿಡುಗಡೆಯನ್ನು ಹೊಂದುತ್ತೀರಿ. Come on, say, I am free. ಹೇಳ್ರಿ, ಬಾಯ್ ತೆರೆದು ಹೇಳ್ರಿ, ನಾನು ಬಿಡುಗಡೆ ಹೊಂದಿದ್ದೇನೆ. ಹೇಳ್ರಿ, ನಾನು ಬಿಡುಗಡೆ ಹೊಂದಿದ್ದೇನೆ. ಹೇಳ್ರಿ, ನಾನು ಬಿಡುಗಡೆ ಹೊಂದಿದ್ದೇನೆ. By the grace of Jesus Christ, ಯೇಸು ಕ್ರಿಸ್ತನ ಕೃಪೆಯು, I am free by the grace of Jesus. ಯೇಸು ಕ್ರಿಸ್ತನ ಕೃಪೆಯ ನಿಮಿತ್ತ ನಾನು ಬಿಡುಗಡೆ ಹೊಂದಿದ್ದೇನೆ. What a beautiful thing, my dear friends. ಎಷ್ಟು ಸುಂದರವಾದ ಸಂಗತಿ ನನ್ನ ಸಹೋದರರೇ. Hallelujah. ಹಲ್ಲೆಲೂಯಾ. Grace for grace. ಕೃಪೆಯಿಂದ ಕೃಪೆಗೆ, Grace for grace. ಕೃಪೆಯ ಮೇಲೆ ಕೃಪೆ, Grace for grace. ಕೃಪೆಯ ಮೇಲೆ ಕೃಪೆ. Let this word get inside of you. Grace for grace. ಓ, ಕೃಪೆಯಿಂದ ಕೃಪೆಗೆ ಈ ಒಂದು ಮಾತು ನಿಮ್ಮ ಹೃದಯದಲ್ಲಿ ನಾಟಲ್ಪಡಲೇ. When pastor gives the benediction, ಸಭಾಪಾಲಕರು ಅಂತ್ಯಾಶೀರ್ವಾದವನ್ನು ಕೊಟ್ಟಾಗ you should open your hands. ನಿಮ್ಮ ಕೈಗಳನ್ನು ನೀವು ತೆರೆಯಬೇಕು. You should open your heart. ನಿಮ್ಮ ಹೃದಯಗಳನ್ನು You ತೆರೆಯಬೇಕು. should open your mind ನಿಮ್ಮ ಮನಸ್ಸನ್ನು ನೀವು ತೆರೆಯಬೇಕು. and receive that benediction. ಆ ಒಂದು ಅಂತ್ಯಾಶೀರ್ವಾದವನ್ನು ನೀವು ಸ್ವೀಕರಿಸಬೇಕು. Are you there? ನೀವಿಲ್ಲಿದ್ದೀರಾ? Don't think benediction is a formality. ನೋಡ್ರಿ, ಈ ಒಂದು ಅಂತ್ಯಾಶೀರ್ವಾದ ಅನ್ನೋದು ಸಂಪ್ರದಾಯ ಅಂದ್ಕೊಳ್ಬೇಡ್ರಿ. Hallelujah. ಹಲ್ಲೆಲೂಯಾ. There's something very powerful. ಅದು ಬಹಳ ಬಹಳ ಶಕ್ತಿ ಉಳ್ಳದ್ದು. Hallelujah. ಹಲ್ಲೆಲೂಯಾ. Don't get out, go away from, before pastor gives the benediction. ನೋಡ್ರಿ, ಸಭಾಪಾಲಕರು ಅಂತ್ಯ ಆಶೀರ್ವಾದವನ್ನು ಕೊಡೋದಕ್ಕಿಂತ ಮುಂಚೆ ನೀವು ಎದ್ದೋಗ್ಬೇಡ್ರಿ. Make sure ನೀವು ಖಚಿತಪಡಿಸ್ಕೊಳ್ರಿ that you receive it. ನೀವು ಅದನ್ನು ಸ್ವೀಕರಿಸುವಂತೆ. Then you leave. ಆಗ ನೀವು ಹೋಗ್ರಿ. Amen. ಆಮೇಲೆ ಹೇಳೋಣವಾ? Come on, someone shout hallelujah. ಹಲ್ಲೆಲೂಯಾ. ಹಲ್ಲೆಲೂಯಾ. ಚಪ್ಪಾಳೆ ತಟ್ಟಿ ಒಂದ್ಸಾರಿ ಯೇಸುವಿಗೆ ಮಹಿಮೆಯನ್ನು ಕೊಡೋಣ. Thank you Jesus. Thank you Lord. Amen. Amen. Hallelujah. Hallelujah. Everything in our life ನಮ್ಮ ಜೀವಿತದಲ್ಲಿ ಎಲ್ಲಾ ಕಾರ್ಯಗಳು is grace. ಅದು ಕೃಪೆ. Victory is a grace. ಜಯ ಕೃಪೆ. Hallelujah. Hallelujah. Because Jesus won his victory on the cross, ಕಾರಣ ಯೇಸು ಆ ಶಿಲುಬೆ ಮೇಲೆ ಜಯವನ್ನ ಗಳಿಸಿದರಿಂದ we have the victory through Jesus Christ. ನಮಗೆ ಯೇಸು ಕ್ರಿಸ್ತನ ಮೂಲಕವೇ ಜಯ ಉಂಟು. Don't struggle for the victory. ನೋಡ್ರಿ, ಜಯಕ್ಕಾಗಿ ನೀವು ಕಷ್ಟ ಪಡಬೇಡ್ರಿ. Through Jesus Christ we have the victory. ಯೇಸು ಕ್ರಿಸ್ತನ ಮೂಲಕ ನಮಗೆ ಜಯ ಉಂಟು. Let's come back to your financial problems. ಈಗ ನಾವು ನಮ್ಮ ಹಣಕಾಸಿನ ಸಮಸ್ಯೆ ಕಡೆಗೆ ಬರೋಣ. Brother, I cannot pray ಬ್ರದರ್, ನಾನು ಪ್ರಾರ್ಥನೆ ಮಾಡ್ಲಿಕ್ಕೆ ಆಗೋದಿಲ್ಲ. because I have financial problems. ಯಾಕಂದ್ರೆ ನನಗೆ ಹಣಕಾಸಿನ ಸಮಸ್ಯೆ ಇದೆ. I have loans. ನನಗೆ ಬಹಳ ಸಾಲಗಳಿದೆ. Therefore I cannot come to the church. ಅದಕ್ಕಾಗಿ ನಾನು ಸಭೆಗೆ ಬರ್ಲಿಕ್ಕೆ ಆಗ್ತಾ ಇಲ್ಲ. Sorry my dear friend. ದಯಮಾಡಿ ನನ್ನನ್ನು ಕ್ಷಮಿಸಿ You ಸ್ನೇಹಿತರೆ. don't know the grace of Jesus Christ. ನಿಮಗೆ ಯೇಸುವಿನ ಕೃಪೆ ಗೊತ್ತಿಲ್ಲ. Hallelujah. If you know the grace of Lord Jesus Christ, ಯೇಸು ಕ್ರಿಸ್ತನ ಕೃಪೆ ನೀವು ಗೊತ್ತು ಮಾಡಿಕೊಳ್ಳುವುದಾದರೆ things will begin to, all the problems will begin to be solved. ನೋಡ್ರಿ, ಎಲ್ಲಾ ಸಮಸ್ಯೆಗಳು ಅದು ಬಗೆಹರಲಿಕ್ಕೆ ಪ್ರಾರಂಭವಾಗ್ತದೆ. Let's turn our Bibles. ನಾವು ನಮ್ಮ ಬೈಬಲ್ ಅನ್ನು ತಿರುಗಿಸೋಣ. 2 Corinthians chapter 8 verse 9. 2 ಕೊರಿಂಥಿ 8ನೇ ಅಧ್ಯಾಯ 9ನೇ ವಚನ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು ನಿಮಗೆ ಗೊತ್ತಾಗಿದೆಯಲ್ಲ, ಆತನು ಐಶ್ವರ್ಯವಂತನಾಗಿದ್ದು ತಾನು ಬಡತನದಲ್ಲಿ ಸೇರುವುದರಿಂದ ನೀವು ಐಶ್ವರ್ಯವಂತರಾಗಬೇಕೆಂದು ನಿಮಗೋಸ್ಕರ ಬಡವನಾದನು. Hallelujah. Hallelujah. So Bible very clearly says, ನೋಡ್ರಿ, ಬೈಬಲ್ ಬಹಳ ಸ್ಪಷ್ಟವಾಗಿ ಹೇಳುತ್ತದೆ, you know the grace of Lord Jesus Christ. ನಿಮಗೆ ಯೇಸು ಕ್ರಿಸ್ತನ ಕೃಪೆಯು ಗೊತ್ತಾಗಿದೆಯಲ್ಲ. Hallelujah. Hallelujah. Whose grace? ಯಾರ ಕೃಪೆ ಅಮ್ಮ? Hallelujah. ಯಾರ ಕೃಪೆ? Is my father's grace, mother's grace, whose grace? ನಮ್ಮ ತಂದೆ ಕೃಪೆನಾ, ನಮ್ಮ ತಾಯಿ ಕೃಪೆನಾ? ಯಾರ ಕೃಪೆ? Thank God for our parents. ಓ, ನಮ್ಮ ತಂದೆ ತಾಯಿಗಳಿಗೋಸ್ಕರ ದೇವರಿಗೆ ಸ್ತೋತ್ರ. Thank God for their prayers. ಅವರ ಪ್ರಾರ್ಥನೆಗಾಗಿ ದೇವರಿಗೆ ವಂದನೆ. Thank God for their love. ಅವರ ಪ್ರೀತಿಗಾಗಿ ದೇವರಿಗೆ ವಂದನೆ. Thank God for their upbringing in our lives. ನಮ್ಮನ್ನ ಬೆಳೆಸುವುದಕ್ಕಾಗಿ ದೇವರಿಗೆ ಸ್ತೋತ್ರ. ನಮ್ಮ But there ತಂದೆ are some ತಾಯಿಗಳಿಗಾಗಿ. situations they cannot solve. ಆದ್ರೆ ಕೆಲವೊಂದು ಪರಿಸ್ಥಿತಿಗಳಿದೆ, ನಮ್ಮ ಪೋಷಕರು ಅದರಿಂದ ನಮ್ಮನ್ನ ಬಿಡುಗಡೆ ಮಾಡಲಿಕ್ಕೆ, ಪರಿಹಾರ ತರಲಿಕ್ಕೆ ಸಾಧ್ಯವಿಲ್ಲ. So don't blame your parents. ಅದಕ್ಕಾಗಿ ನಿಮ್ಮ ತಂದೆ ತಾಯಿಗಳನ್ನ ನೀವು ದೋಷಿಸಬೇಡ್ರಿ. For your problems, don't blame your parents. ನಿಮ್ಮ ಒಂದು ಸಮಸ್ಯೆಗಳಿಗಾಗಿ ನಿಮ್ಮ ತಂದೆ ತಾಯಿಗಳನ್ನ
ದೋಷಿಸಬೇಡ್ರಿ. Thank God we have the grace of Lord Jesus ಓ Christ. ಕರ್ತನಿಗೆ ಸ್ತೋತ್ರವಾಗಲಿ, ನಮ್ಮ ಜೀವಿತದ ಮೇಲೆ ಯೇಸುವಿನ ಕೃಪೆ ಇದೆ. Are you there, my dear friends? ನನ್ನ ಸ್ನೇಹಿತರೆ, ಇಲ್ಲಿದ್ದೀರಾ? Are you there? ನೀವು ಇಲ್ಲಿದ್ದೀರಾ? The Bible is saying very clear here. It's very clear. ಬೈಬಲ್ ಇಲ್ಲಿ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದೆ, Grace of Lord Jesus Christ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ. Hallelujah. Hallelujah. When pastor gives the benediction, ಯಾವಾಗ ಸಭಾಪಾಲಕರು ಅಂತ್ಯ ಆಶೀರ್ವಾದವನ್ನ ಕೊಡುತ್ತಾರೋ, how does he give the benediction? ಅವರು ಯಾವ ರೀತಿ ಅಂತ್ಯ ಆಶೀರ್ವಾದನ ಕೊಡ್ತಾರೆ? He says like this. ಅವರು ಈ ರೀತಿಯಲ್ಲಿ ಹೇಳ್ತಾರೆ, Now the grace of Lord Jesus Christ be upon you. ಈಗ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು ನಿಮ್ಮ ಮೇಲೆ ಇರಲಿ. Hallelujah. Hallelujah. That is very powerful. ಅದು ಬಹಳ ಶಕ್ತಿ ಉಳ್ಳದು. Hallelujah. Hallelujah. That grace brings solution and answers in our lives. ನೋಡ್ರಿ, ಆ ಕೃಪೆ ನಮ್ಮ ಜೀವಿತದಲ್ಲಿ ಪರಿಹಾರವನ್ನ, ಉತ್ತರಗಳನ್ನ ತೆಗೆದುಕೊಂಡು ಬರುತ್ತದೆ. That grace brings breakthrough in our lives. ಆ ಒಂದು ಕೃಪೆ ನಮ್ಮ ಜೀವಿತದಲ್ಲಿ ಬಿಡುಗಡೆಯನ್ನು ತೆಗೆದುಕೊಂಡು ಬರ್ತದೆ. Hallelujah. Hallelujah. So meditate on the grace of God. ನೋಡ್ರಿ, ಯೇಸು ಕ್ರಿಸ್ತನ ಕೃಪೆಯ ಮೇಲೆ ನೀವು ಧ್ಯಾನ ಮಾಡಿರಿ. It's very, very important. ಅದು ಬಹಳ ಬಹಳ ಪ್ರಾಮುಖ್ಯ. When if you're facing a challenge, ನಿಮ್ಮ ಜೀವಿತದಲ್ಲಿ ನೀವು ಸವಾಲುಗಳನ್ನ ಸಂಧಿಸ್ತಾ ಇದ್ರೆ, you have to ask for the grace of Lord Jesus Christ. ನೀವು ಯೇಸು ಕ್ರಿಸ್ತನ ಕೃಪೆಯನ್ನ ಕೇಳುವವರಾಗಿರಬೇಕು. Amen. Amen. When you look at this verse, ಈ ವಚನವನ್ನ ನೋಡ್ರಿ, the grace of God will not allow us to be in poverty. ನೋಡ್ರಿ, ಯೇಸು ಕ್ರಿಸ್ತನ ಕೃಪೆ ನಾವು ಬಡತನದಲ್ಲಿ ಇರುವಂತೆ ಮಾಡುವುದಿಲ್ಲ. It delivers us from the poverty. ಅಮ್ಮ ಕೇಳ್ರಿ, ಅದು ನಮ್ಮನ್ನ ಬಡತನದಿಂದ ಬಿಡುಗಡೆ ಮಾಡುತ್ತದೆ. Hallelujah. Hallelujah. Are you there? ನೀವು ಇಲ್ಲಿದ್ದೀರಾ? The grace of Lord Jesus Christ, ನೋಡ್ರಿ, ಯೇಸು ಕ್ರಿಸ್ತನ ಕೃಪೆ it sets us free from lack. ಅದು ನಮ್ಮನ್ನ ಕೊರತೆಯಿಂದ ಬಿಡುಗಡೆ ಮಾಡ್ತದೆ. ಆಮೆನ್ ಹೇಳ್ರಿ. Amen. ಆಮೆನ್. Hallelujah. Hallelujah. The grace sets us free. ನೋಡ್ರಿ, ಕೃಪೆಯು ನಮ್ಮನ್ನ ಬಿಡುಗಡೆ ಮಾಡಿದಾಗ, Amen. It totally sets us free. ಅದು ನಮ್ಮನ್ನ ಸಂಪೂರ್ಣವಾಗಿ ಬಿಡುಗಡೆ ಮಾಡುತ್ತದೆ. ಆಮೆನ್. Hallelujah. Hallelujah. If you're facing a challenge, ಒಂದು ವೇಳೆ ನೀವು ಸವಾಲನ್ನ ಎದುರಿಸ್ತಾ ಇರುವುದಾದ್ರೆ, you need grace. ನಿಮಗೆ ಕೃಪೆ ಬೇಕು. Turn to your neighbor and say, ನಿಮ್ಮ ಪಕ್ಕದಲ್ಲಿರೋ ಕೈ ಎತ್ತಿ ಹೇಳ್ರಿ, if you're facing a challenge, ನೀವು ಸಮಸ್ಯೆಯನ್ನ ಎದುರಿಸ್ತಾ ಇದ್ರೆ you need grace. ನಿಮಗೆ ಕೃಪೆ ಬೇಕು. Come on, tell ಹೇಳ್ರಿ, ಪಕ್ಕದಲ್ಲಿರೋ ಮುಖ ನೋಡಿ ಹೇಳ್ರಿ, ನೀವು ಸಮಸ್ಯೆನ ಎದುರಿಸ್ತಾ ಇದ್ರೆ ನಿನಗೆ ಕೃಪೆ ಬೇಕು. ನನ್ನ ನೋಡಿ ಹೇಳ್ಬೇಡ್ರಿ, ಪಕ್ಕದಲ್ಲಿ ನೋಡಿ ಹೇಳ್ರಿ, ನೀವು ಸಮಸ್ಯೆನ ಎದುರಿಸ್ತಾ ಇದ್ರೆ ನಿನಗೆ ಕೃಪೆ ಬೇಕು. ನಿನಗೆ ಕೃಪೆ ಬೇಕು. Hallelujah. Hallelujah. Listen to this very carefully. ಇದನ್ನ ಜಾಗ್ರತೆಯಿಂದ ಕೇಳ್ರಿ. The Bible is saying, ಬೈಬಲ್ ಹೇಳ್ತಾ ಇದೆ, grace has been given to us. ಕೃಪೆಯು ನಮಗೆ ಕೊಡಲ್ಪಟ್ಟಿದೆ. So now what has happened? ಈಗ ಏನಾಗಿದೆ? Jesus was very rich. He's rich. ಯೇಸು ಬಹಳ ಐಶ್ವರ್ಯವಂತನಾಗಿದ್ದನು. ಐಶ್ವರ್ಯವಂತನು. I am not saying this. ನಾನು ಹೇಳ್ತಾ ಇಲ್ಲ ಇದನ್ನ. Bible is saying. ಬೈಬಲ್ ಹೇಳ್ತಾ ಇದೆ. The Bible is saying this. ಬೈಬಲ್ ಹೇಳ್ತಾ ಇದೆ. This is the truth. ಇದೇ ಸತ್ಯ. Hallelujah. Hallelujah. This is the truth. ಇದು ಸತ್ಯ. No one can cancel this truth. ಈ ಒಂದು ಸತ್ಯವನ್ನ ಯಾರು ಅಳಿಸ್ಲಿಕ್ಕೆ ಸಾಧ್ಯವಿಲ್ಲ. Amen. ಆಮೆನ್. But the Bible says, ಬೈಬಲ್ ಹೇಳುತ್ತದೆ, though he was rich, he became poor. ಆತನು ಐಶ್ವರ್ಯವಂತನಾಗಿದ್ದು ನಮಗೋಸ್ಕರ ಬಡತನದಲ್ಲಿ ಸೇರಿದನು. Why he became poor? ಯಾಕೆ ಆತನು ಬಡವನಾದನು? For our sake. ನಮಗೋಸ್ಕರ. The people who are very rich, they are also poor. ನೋಡ್ರಿ, ಐಶ್ವರ್ಯವಂತರಿದ್ದಾರೆ, ಅವರು ಕೂಡ ಬಡವರೇ. He is very poor. ಅವರು ಬಡವರೇ. He is poor. ಅವರು ಬಹಳ ಬಡವರು. Without Jesus, ಯೇಸು ಇಲ್ಲದೆ everybody is poor. ಎಲ್ಲರೂ ಬಡವರೇ. Hallelujah. Hallelujah. When you have Jesus, ಯಾವಾಗ ನೀವು ಯೇಸುವನ್ನು when you ಹೊಂದಿಕೊಳ್ಳುತ್ತೀರೋ, have the grace of Jesus, ಯಾವಾಗ ಯೇಸುವಿನ ಕೃಪೆಯನ್ನು ನೀವು ಹೊಂದಿಕೊಳ್ಳುತ್ತೀರೋ, we are set free. ನೀವು ಯೇಸುವಿನ ಕೃಪೆ ನಿಮ್ಮನ್ನು ಬಿಡುಗಡೆ ಮಾಡುತ್ತದೆ. free. ನಾವು ಬಿಡುಗಡೆ ಹೊಂದಿದವರು, free. ನಾವು ಸ್ವತಂತ್ರರು. Hallelujah. ಚಪ್ಪಾಳೆ ತಟ್ಟಿ ಯೇಸುವಿನ ನಾಮಕ್ಕೆ ಮಹಿಮೆ. Amen. Glory to Jesus. Hallelujah. Hallelujah. The Bible says, ಬೈಬಲ್ ಹೇಳುತ್ತದೆ, he became poor, ಆತನು ಬಡವನಾದನು, and we through his poverty, ಆತನ ಬಡತನದ ಮೂಲಕ we became rich. ನಾವು ಐಶ್ವರ್ಯವಂತರಾದೆವು. Hallelujah. Hallelujah. Now I want to ask you a question. ಈಗ ನಾನು ನಿಮಗೊಂದು ಪ್ರಶ್ನೆಯನ್ನು ಕೇಳ್ತೇನೆ. Jesus Christ is going to become poor, or he already became poor? ನೋಡ್ರಿ, ಯೇಸು ಕ್ರಿಸ್ತನು ಈಗಾಗಲೇ ಬಡವನಾಗಿದ್ದಾನಾ, ಇಲ್ಲ ಬಡವನಾಗ್ಲಿಕ್ಕೆ ಹೋಗ್ತಾ ಇದ್ದಾನಾ?
ಆಗಿದ್ದಾನೆ already. ಆಗಿದ್ದಾನೆ. ಆಮೆನ್. Hallelujah, for our sake. ನಮಗೋಸ್ಕರ ಈಗಾಗಲೇ ಬಡವನಾಗಿದ್ದಾನೆ. So therefore, ಆ ಕಾರಣದಿಂದ we are made rich. ನಾವು ಐಶ್ವರ್ಯವಂತರಾಗಿ ಮಾಡಲ್ಪಟ್ಟಿದ್ದೇವೆ. Hallelujah. 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 Come on, say this. ಇದನ್ನ ಹೇಳ್ರಿ. Put your hand upon your chest. ನಿಮ್ಮ ಎದೆ ಮೇಲೆ ನಿಮ್ಮ ಕೈಯನ್ನು ಹಾಕ್ರಿ. Say, I am healed. ಹೇಳ್ರಿ, ನಾನು ಗುಣವಾಗಿದ್ದೇನೆ. ಹೇಳ್ರಿ, ನಾನು ಗುಣವಾಗಿದ್ದೇನೆ. ಹೇಳ್ರಿ, ಶಬ್ದ ತೆರೆದಲ್ಲಿ ನಾನು ಗುಣವಾಗಿದ್ದೇನೆ. I am healed. ಹೇಳ್ರಿ, ನಾನು ಗುಣವಾಗಿದ್ದೇನೆ. Whatever your sickness, say, I am healed. ನಿನ್ನ ರೋಗ ಏನೇ ಆಗಿರ್ಲಿ ಹೇಳು, ನಾನು ಗುಣವಾಗಿದ್ದೇನೆ. 3 ಸರಿ ಹೇಳೋಣ, ನಾನು ಗುಣವಾಗಿದ್ದೇನೆ. ನಾನು ಗುಣವಾಗಿದ್ದೇನೆ. ನಾನು ಗುಣವಾಗಿದ್ದೇನೆ. ನಾನು ಗುಣವಾಗಿದ್ದೇನೆ. ನಾನು ಗುಣವಾಗಿದ್ದೇನೆ. ಆಮೆನ್. Hallelujah. Hallelujah. Come on, put your hand upon your chest. ನಿಮ್ಮ ಎದೆ ಮೇಲೆ ಕೈ ಹಾಕ್ರಿ. Say, I am rich. ನಾನು ಐಶ್ವರ್ಯವಂತನು. ಹೇಳ್ರಿ, ನಾನು ಐಶ್ವರ್ಯವಂತನು. ಹೇಳ್ರಿ, ನಾನು ಐಶ್ವರ್ಯವಂತನು. ನಾನು ಐಶ್ವರ್ಯವಂತನು. ನಾನು ಐಶ್ವರ್ಯವಂತನು. ನಾನು ಐಶ್ವರ್ಯವಂತನು. ಆಮೆನ್. Hallelujah. Hallelujah. Begin to proclaim the truth. ನೋಡ್ರಿ, ಯಾವಾಗ ನೀವು ಸತ್ಯವನ್ನ ಘೋಷಿಸಲಿಕ್ಕೆ ಪ್ರಾರಂಭಿಸ್ತೀರೋ, the power of the enemy's lies totally is destroyed. ಆಗ ವೈರಿಯ ಎಲ್ಲಾ ಸುಳ್ಳುಗಳು ನಾಶವಾಗುತ್ತದೆ. Amen. ಆಮೆನ್. The church today at large is under the power of satanic lies. Church. ಈ ದಿನ ಸಭೆ ವೈರಿಯ ಸೈತಾನನ ಸುಳ್ಳಿನ ಅಧೀನದಲ್ಲಿದೆ. Amen. Are you there? ನೀವಿಲ್ಲಿದ್ದೀರಾ? Are you there, my dear friends? ನನ್ನ ಸ್ನೇಹಿತರೆ, ನೀವಿಲ್ಲಿದ್ದೀರಾ? If you go to Genesis chapter 3, ನೀವು ಒಂದು ವೇಳೆ ಆದಿಕಾಂಡ 3ನೇ ಅಧ್ಯಾಯಕ್ಕೆ ಹೋಗುವುದಾದ್ರೆ, we see Adam and Eve. ನಾವಲ್ಲಿ ಆದಾಮ ಅವಳನ್ನು ನೋಡ್ತೇವೆ. They are very, very intelligent people. ಅವರು ಬಹಳ ಜ್ಞಾನವುಳ್ಳವರು. They are very, very rich people. ಅವರು ಬಹಳ ಐಶ್ವರ್ಯವಂತರು. Full of authority and power. ಅವರು ಬಹಳ ಶಕ್ತಿ ಅಧಿಕಾರವುಳ್ಳವರಾಗಿದ್ದರು. This Adam and Eve are represent. We see the similarity between the church and Adam and Eve there. ನೋಡ್ರಿ, ಆದಾಮ ಅವಳಿಗೆ ಸಭೆಗೆ ಮತ್ತೆ ಆದಾಮ ಅವಳಿಗೆ ಒಂದು ಸರಿ ಬೀಳುವ ಹೋಲಿಕೆ ಇದೆ. Yes, there is some matching there. Some things in common there. ನೋಡ್ರಿ, ಅಲ್ಲಿ ಸಭೆಗೆ ಮತ್ತೆ ಆದಾಮ ಅವಳಿಗೆ ಸರಿ ಬೀಳುವ ಹೋಲಿಕೆ, ಸರಿ ಬೀಳುವ ಸಂಗತಿಗಳಿದೆ. They're in grace. ಅವರು ಕೃಪೆಯಲ್ಲಿದ್ದಾರೆ. Everything is there. ಎಲ್ಲವೂ ಇದೆ. Beautiful garden. ಸುಂದರವಾದ ತೋಟ. Beautiful garden. ಸುಂದರವಾದ ತೋಟ. Just imagine the entire garden is their house. ನೋಡ್ರಿ, ಊಹಿಸ್ಕೊಳ್ರಿ, ಸಂಪೂರ್ಣ ತೋಟ ಅವರ ಮನೆ. And all kind of fruits. ಎಲ್ಲ ತರವಾದ ಹಣ್ಣುಗಳು. And Adam has all the authority over the entire earth. ನೋಡ್ರಿ, ಈ ಭೂಮಿಯ ಮೇಲೆ ಸಂಪೂರ್ಣವಾಗಿ ಆದಾಮನಿಗೆ ಅಧಿಕಾರ ಇದೆ. Exact representation of the church. ನೋಡ್ರಿ, ಸಭೆಗೆ ಇರುವಂತಹ ಅಧಿಕಾರವೇ ಅಲ್ಲಿ ತೋರ್ಪಡಿಸಲ್ಪಡ್ತಾ ಇದೆ. Same to same. ಅದೇ ರೀತಿಯಾಗಿ What Adam has authority, we also have the same authority. ಆದಾಮನಿಗಿರುವಂತಹ ಅದೇ ಅಧಿಕಾರ ನಮಗೂ ಇದೆ. He also has the same authority. ಆತನು ಕೂಡ ಅದೇ ಅಧಿಕಾರ ಉಳ್ಳವನಾಗಿದ್ದನು. To rule and reign the earth. ನೋಡ್ರಿ, ಆತನು ಭೂಮಿಯ ಮೇಲೆ ಆಡಳಿಸಿ ದೊರೆತನ ಮಾಡುವ ಅಧಿಕಾರ. But what happened there? ಅಲ್ಲಿ ಏನಾಯ್ತು? The Satan came. ಸೈತಾನನು ಬಂದನು. The serpent came. ಅಲ್ಲಿ ಸರ್ಪವು ಬಂತು. Serpent came. ಸರ್ಪವು ಬಂತು. Listen, our Bible, so Genesis chapter 3. ನಾವು ನಮ್ಮ ಬೈಬಲ್ ಅನ್ನ ಆದಿಕಾಂಡ 3ನೇ ಅಧ್ಯಾಯಕ್ಕೆ ತಿರುಗಿಸೋಣ. Verse 1 onwards. 1ನೇ ವಚನದಲ್ಲಿ ನಾವು ನೋಡಿಕೊಳ್ಳುವುದಾದರೆ, how many of you think the Lord is speaking to you this evening? ಎಷ್ಟು ಜನ ಹೇಳ್ತೀರಿ ಸಾಯಂಕಾಲ ಸಮಯ ದೇವನೊಟ್ಟಿಗೆ ಮಾತಾಡ್ತಾ ಇದ್ದೇನೆ ಎಂಬುದಾಗಿ? Can I see your hands, please? ಕೈಗಳೆತ್ತಿ ಹೇಳ್ರಿ, ಹಲ್ಲೆಲೂಯಾ. Amen. ಆಮೆನ್. Now listen to this very carefully. ಯೆಹೋವ ದೇವರು ಉಂಟು ಮಾಡಿದ ಎಲ್ಲಾ ಭೂಜಂತುಗಳಲ್ಲಿ ಸರ್ಪವು ಯುಕ್ತಿ ಉಳ್ಳದಾಗಿತ್ತು. Amen. ಅದು ಸ್ತ್ರೀಯ ಬಳಿಗೆ ಬಂದು, ಏನವ್ವಾ, ತೋಟದಲ್ಲಿರುವ ಯಾವ ಮರದ ಹಣ್ಣನ್ನು ನೀವು ತಿನ್ನಬಾರದೆಂದು ದೇವರು ಅಪ್ಪಣೆ ಕೊಟ್ಟಿರುವುದು ನಿಜವೋ ಎಂದು ಕೇಳಲು. Amen. Listen here, very clearly. The Bible is very clear. ಇಲ್ಲಿ ಬೈಬಲ್ ಬಹಳ ಸ್ಪಷ್ಟವಾಗಿ ಹೇಳುತ್ತದೆ, Satan were more cunning than all other, animals. ನೋಡ್ರಿ, ಭೂಜಂತುಗಳಲ್ಲಿ ಈ ಒಂದು ಸರ್ಪವು ಬಹಳ ಯುಕ್ತಿ ಉಳ್ಳದಾಗಿತ್ತು. So this is talking about the devil. ಇದು ಸೈತಾನನ ಕುರಿತಾಗಿ ಮಾತಾಡ್ತಾ It's ಇದೆ. talking about the Satan. ಇಲ್ಲಿ ಸೈತಾನನ ಕುರಿತಾಗಿ ಮಾತಾಡ್ತಾ Out ಇದೆ. of everything, Satan was very, very cunning. ನೋಡ್ರಿ, ಎಲ್ಲವುಗಳಲ್ಲಿ ಕೂಡ ಸೈತಾನನು ಬಹಳ ಯುಕ್ತಿ ಉಳ್ಳವನಾಗಿದ್ದನು. No, he is operating through the serpent. ಆತನು ಈ ಸರ್ಪದ ಮೂಲಕ ಕಾರ್ಯ ಮಾಡ್ತಾ ಇದ್ದಾನೆ. He is coming and speaking to Eve. ಆತನು ಬಂದು ಅವಳೊಟ್ಟಿಗೆ ಮಾತಾಡ್ತಾ ಇದ್ದಾನೆ. So be careful whose voice you listen to. ನೀವು ಬಹಳ ಜಾಗರೂಕತೆಯಿಂದಿರಿ, ಯಾರ ಸ್ವರವನ್ನ ನೀವು ಕೇಳುತ್ತಾ ಇದ್ದೀರಿ ಎಂಬುದಾಗಿ. When he comes, he does not speak the truth. ನೋಡ್ರಿ, ಆ ಸೈತಾನನು ಬಂದಾಗ
ಬಂದಾಗ ಅವನು ಸತ್ಯವನ್ನ He ಮಾತಾಡುವುದಿಲ್ಲ. will always speak the lies. ಅವನು ಯಾವಾಗಲೂ ಸುಳ್ಳನ್ನೇ ಮಾತಾಡುತ್ತಾನೆ. Hallelujah. Hallelujah. The church at large is under the power of satanic lies. ನೋಡ್ರಿ, ಈ ದಿನ ಸಭೆಗಳು ಸೈತಾನನ ಸುಳ್ಳಿನ ಕೆಳಗಡೆ ಹಾಕಲ್ಪಟ್ಟಿವೆ. We have to come under the power of God's truth. ಆದ್ರೆ ನಾವು ಸೈತಾನನ ಸುಳ್ಳಿನ ಕೆಳಗಲ್ಲ, ದೇವರ ವಾಕ್ಯದ ಸತ್ಯದ ಅಡಿಯಲ್ಲಿ ನಾವು ಬರಬೇಕು. Hallelujah. Hallelujah. Let's quickly turn to Gospel of John chapter 1 verse 15 and 16 and 17. ನೋಡ್ರಿ, ಯೋಹಾನ ಬರೆದ ಸುವಾರ್ತೆ ತಿರುಗಿಸೋಣ 1ನೇ ಅಧ್ಯಾಯ 16-17 ವಚನ. Look at this very beautiful scripture. ಅಲ್ಲಿ ಬಹಳ ಸುಂದರವಾದ ವಚನ ಬರೆಯಲ್ಪಟ್ಟಿದೆ, ನೋಡೋಣ. You know, I believe the Lord is speaking to us. I believe. ನಾನು ನಂಬುತ್ತೇನೆ ದೇವರ ನಮ್ಮೊಟ್ಟಿಗೆ ಮಾತಾಡ್ತಾ ಇದ್ದೇನೆ ಎಂಬುದಾಗಿ. Hallelujah. Hallelujah. Gospel of John chapter 1 verse 16 and 17. ನೋಡ್ರಿ, ಯೋಹಾನ ಬರೆದ ಸುವಾರ್ತೆ 1ನೇ ಅಧ್ಯಾಯ 16 ಮತ್ತು 17 ವಚನವನ್ನ ನಾವು ಓದಿಕೊಳ್ಳೋಣ. 16 and 17. ನಾವೆಲ್ಲರೂ ಆತನ ಪರಿಪೂರ್ಣತೆಯೊಳಗಿಂದ ಕೃಪೆಯ ಮೇಲೆ ಕೃಪೆಯನ್ನು ಹೊಂದಿದೆವು. Yes. ಧರ್ಮಶಾಸ್ತ್ರವು ಮೋಶೆ ಮುಖಾಂತರ ಕೊಡಲ್ಪಟ್ಟಿತು, ಕೃಪೆಯು ಸತ್ಯವು ಯೇಸು ಕ್ರಿಸ್ತನ ಮುಖಾಂತರ ಬಂದವು. Amen. ಆಮೆನ್. Hallelujah. Hallelujah. Grace and truth are together. ಕೃಪೆಯು ಸತ್ಯವು ಅವು ಯಾವಾಗಲೂ ಕೂಡ ಒಂದಕ್ಕೊಂದು ಅಂಟಿಕೊಂಡಿರುತ್ತದೆ. Hallelujah. Hallelujah. You know, lies is opposite for the grace and truth. ನೋಡ್ರಿ, ಸುಳ್ಳು ಈ ಕೃಪೆಗೂ ಸತ್ಯಗೂ ವಿರುದ್ಧವಾಗಿರುತ್ತದೆ. Amen. Do you understand that? ಇದು ನೀವು ಅರ್ಥ ಆಯ್ತಾ? If grace is not operating, ಒಂದು ವೇಳೆ ಕೃಪೆ ಮಾತಾಡಬೇಡ್ರಿ, ಕೃಪೆ ಕಾರ್ಯ ಮಾಡ್ತಾ ಇಲ್ಲ ಅಂದ್ರೆ that means ಅದರ ಅರ್ಥ there is lie. ಅಲ್ಲಿ ಸುಳ್ಳಿದೆ. Whose lie? ಯಾರು ಸುಳ್ಳು? The enemy's lie. ವೈರಿಯ ಸುಳ್ಳು. Hallelujah. Hallelujah. If you want grace, ನಿಮಗೆ ಕೃಪೆ ಬೇಕಂದ್ರೆ you need truth. ನಿಮಗೆ ಸತ್ಯ ಬೇಕು. When truth comes, ಸತ್ಯ ಬಂದಾಗ grace comes. ಕೃಪೆ ಬರುತ್ತದೆ. Are you there, friends? ನನ್ನ ಸ್ನೇಹಿತರೆ, ಇಲ್ಲಿದ್ದೀರಾ? You are understanding that? ಇದನ್ನ ನಿಮ್ಗೆ ಅರ್ಥ ಆಗ್ತಿದೆಯಾ? So we need to come out of the lies. ನಾವು ಸುಳ್ಳುಗಳಿಂದ ಹೊರಗಡೆ ಬರಬೇಕು. Enemy's lies, we have to come out. ನಮ್ಮ ವೈರಿಯಾದ ಸೈತಾನನ ಸುಳ್ಳಿನಿಂದ ನಾವು ಹೊರಗಡೆ We are ಬರಬೇಕು. already healed. ನಾವು ಈಗಾಗಲೇ We ಗುಣವಾಗಿದ್ದೇವೆ. are already delivered. ನಾವು ಈಗಾಗಲೇ ಬಿಡುಗಡೆ ಹೊಂದಿದ್ದೇವೆ. We have already been set free. ಈಗಾಗಲೇ ನಾವು We ಸ್ವತಂತ್ರರಾಗಿದ್ದೇವೆ. have been made rich. ನಾವು ಈಗಾಗಲೇ ಐಶ್ವರ್ಯವಂತರಾಗಿ ಮಾಡಲ್ಪಟ್ಟಿದ್ದೇವೆ. We have been made wise. ಈಗಾಗಲೇ ನಾವು ಜ್ಞಾನವಂತರಾಗಿದ್ದೇವೆ. We have been made righteous. ನಾವು ಈಗಾಗಲೇ ನೀತಿವಂತರಾಗಿದ್ದೇವೆ. Hallelujah. Hallelujah. Are you there, my dear friends? ನನ್ನ ಸ್ನೇಹಿತರೆ, ನೀವು ಇಲ್ಲಿದ್ದೀರಾ? Come on, say grace and truth go together. ಎಲ್ಲರೂ ಹೇಳ್ರಿ, ಕೃಪೆಯು ಸತ್ಯವು ಒಂದಕ್ಕೊಂದು ಜೋಡಣೆಯಾಗಿ ಹೋಗುತ್ತದೆ. ಹೇಳ್ರಿ, ಕೃಪೆಯು ಸತ್ಯವು ಒಂದಕ್ಕೊಂದು ಜೋಡಣೆಯಾಗಿ ಹೋಗುತ್ತದೆ. Hallelujah. 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 You understanding this? ಇದನ್ನ ನೀವು ಅರ್ಥ ಮಾಡ್ಕೊಳ್ತಾ Let's ಇದ್ದೀರಾ? turn our Bible again to Peter. ಮತ್ತೆ ನಾವು 1ನೇ ಪೇತ್ರಕ್ಕೆ ನಮ್ಮ ಬೈಬಲ್ ಅನ್ನು ತಿರುಗಿಸೋಣ. 2 Peter chapter 1. 2ನೇ ಪೇತ್ರ 1ನೇ ಅಧ್ಯಾಯ. See how Holy Spirit is connecting the dots. ನೋಡ್ರಿ, ಇಲ್ಲಿ ಪರಿಶುದ್ಧಾತ್ಮನು ಯಾವ ರೀತಿ ಒಂದಕ್ಕೊಂದು ಜೋಡಣೆ ಮಾಡ್ತಾ ಇದ್ದಾನೆ ಎಂಬುದಾಗಿ Let's read it. ನಾವು ಓದೋಣ. Verse 2. 2ನೇ ವಚನ, 2ನೇ ಪೇತ್ರ 1ನೇ ಅಧ್ಯಾಯ 2ನೇ ವಚನ. ದೇವರ ವಿಷಯವಾಗಿಯೂ ನಮ್ಮ ಕರ್ತನಾದ ಯೇಸುವಿನ ವಿಷಯವಾಗಿಯೂ ಪರಿಜ್ಞಾನವು ನಿಮಗೆ ಉಂಟಾಗುವುದರಲ್ಲಿ ಕೃಪೆಯು ಶಾಂತಿಯು ನಿಮಗೆ ಹೆಚ್ಚೆಚ್ಚಾಗಿ ದೊರಕಲಿ. And the Bible is saying here, ಇಲ್ಲಿ ಬೈಬಲ್ ಹೇಳ್ತಾ ಇದೆ, grace and peace be multiplied or increase into your life. ಕೃಪೆಯು ಶಾಂತಿಯು ನಿಮ್ಮ ಜೀವಿತದಲ್ಲಿ ಅಧಿಕವಾಗಲಿ, ಅಭಿವೃದ್ಧಿ ಆಗಲಿ. How? By the knowledge of God. ಯಾವ ರೀತಿ? ದೇವ ಜ್ಞಾನದಿಂದ. That means through the truth. ಅದರ ಅರ್ಥ ಸತ್ಯದ ಮೂಲಕ. What happens? Grace increases. ನೋಡ್ರಿ, ಸತ್ಯದ ಮೂಲಕ ಕೃಪೆ ಅಧಿಕವಾಗ್ತದೆ. Peace also increases. ಶಾಂತಿಯು ಅಧಿಕವಾಗ್ತದೆ. If you are disturbed in your life, ಒಂದು ವೇಳೆ ನಿಮ್ಮ ಜೀವಿತದಲ್ಲಿ ನೀವು ಗಲಿಬಿಲಿಗೆ ಒಳಗಾಗಿದ್ದರೆ, that means truth has to increase. ಅದರ ಅರ್ಥ ನಿಮ್ಮ ಜೀವಿತದಲ್ಲಿ ಸತ್ಯ ಹೆಚ್ಚಾಗಬೇಕು. The word of God has to increase. ದೇವರ ವಾಕ್ಯ ಅಧಿಕವಾಗಬೇಕು. The knowledge of God has to increase. ದೇವರ ಜ್ಞಾನ ಹೆಚ್ಚಾಗಬೇಕು. Therefore grace increases. ಆಗ ಮಾತ್ರ ಕೃಪೆಯು ಅಧಿಕವಾಗುತ್ತದೆ. When grace increases, ನೋಡ್ರಿ, ಕೃಪೆಯು ಅಧಿಕವಾದಾಗ peace also increases. ಸಮಾಧಾನವು ಅಧಿಕವಾಗ್ತದೆ. Are you there, my dear friends? ನನ್ನ ಸ್ನೇಹಿತರೆ, ಇಲ್ಲಿದ್ದೀರಾ? Are you there? ನೀವು ಇಲ್ಲಿದ್ದೀರಾ? Amen. Amen. I want you to turn your Bible ನೀವು ನಿಮ್ಮ ಬೈಬಲ್ ಅನ್ನ to Zechariah chapter 2, okay, verse 7. ಜಕರಾಯನ ಬರೆದ 4 verse ಪ್ರವಾದನ Zechariah ಗ್ರಂಥ. chapter 4 verse 7. ಜಕರಾಯನ ಬರೆದ ಪ್ರವಾದನ ಗ್ರಂಥ 4ನೇ ಅಧ್ಯಾಯ 7ನೇ ವಚನ. We will read something very powerful. ಇಲ್ಲಿ ಬಹಳ ಶಕ್ತಿ ಉಳ್ಳ ವಿಷಯವನ್ನು ನಾವು ನೋಡಿಕೊಳ್ಳೋಣ. Okay, something powerful the Lord is speaking to us. ದೇವರು ಬಹಳ ಶಕ್ತಿ ಉಳ್ಳ ವಿಷಯವನ್ನ ಮಾತಾಡ್ತಾ ಇದ್ದಾನೆ. Zechariah chapter 4 verse 7. ನೋಡ್ರಿ, ಜಕರಾಯನ ಬರೆದ ಪ್ರವಾದನ ಗ್ರಂಥ 4ನೇ ಅಧ್ಯಾಯ 7ನೇ ವಚನ. ಯೆಹೋವನು ಜೆರುಬ್ಬಾಬೆಲನಿಗೆ ದಯಪಾಲಿಸಿದ್ದಾನೆ. ದೊಡ್ಡ ಬೆಟ್ಟವೇ, ನೀನು ಯಾರು? ಜೆರುಬ್ಬಾಬೆಲನ ಮುಂದೆ ನೆಲ ಸಮವಾಗುವಿ. ಅವನು ಕಲಶದ ಕಲ್ಲನ್ನು
ಕೋಲಾಹಲದೊಡನೆ ಮೆರವಣಿಗೆ ಮಾಡುವೆನು. ಇದರ ಮೇಲೆ ದೇವರ ದಯೆ ಇರಲಿ, ದೇವರ ದಯೆ ಇರಲಿ ಎಂಬ ಜಯಘೋಷವಾಗುವುದು. Amen. ಆಮೆನ್. When you are facing a mountain in your life, ನಿಮ್ಮ ಜೀವಿತದಲ್ಲಿ ಯಾವುದಾದ್ರೂ ಪರ್ವತವನ್ನ ನೀವು ಎದುರಿಸ್ತಾ you ಇರುವುದಾದರೆ have to proclaim the grace of Jesus Christ. ನೀವು ಯೇಸು ಕ್ರಿಸ್ತನ ಕೃಪೆಯನ್ನ ಘೋಷಿಸಬೇಕಾಗಿದೆ. Hallelujah. Hallelujah. When there is a mountain in front of you, ಒಂದು ವೇಳೆ ನಿಮ್ಮ ಮುಂದೆ ದೊಡ್ಡ ಬೆಟ್ಟ ಇರುವುದಾದರೆ begin to proclaim the grace of Lord Jesus Christ. ಆ ಬೆಟ್ಟದ ಮೇಲೆ ಯೇಸು ಕ್ರಿಸ್ತನ ಕೃಪೆಯನ್ನ ನೀವು ಮಾತಾಡ್ರಿ, ಘೋಷಿಸ್ರಿ. When you begin to proclaim the grace of Lord Jesus Christ, ಯಾವಾಗ ಯೇಸು ಕ್ರಿಸ್ತನ ಕೃಪೆಯನ್ನ ನೀವು ಘೋಷಿಸ್ತೀರೋ what will happen? The mountain will disappear. ಏನಾಗ್ತದೆ ಅಂದ್ರೆ ಆ ಬೆಟ್ಟವು ಅದು ಏನಾಗ್ತದೆ, ಅದೃಶ್ಯವಾಗ್ಬಿಡ್ತದೆ. Hallelujah. Hallelujah. I want to ask you one question today. ನಾನು ನಿಮಗೆ ಒಂದು ಪ್ರಶ್ನೆ ಕೇಳ್ತೇನೆ ಇವತ್ತು. Geography question. ಒಂದು ಭೌಗೋಳಿಕವಾದ ಪ್ರಶ್ನೆ. Which is the tallest mountain in the whole on the whole earth, in the whole world? ಭೂಮಿಯ ಮೇಲೆ ಬಹಳ ಎತ್ತರವಾದ ಬೆಟ್ಟ ಯಾವುದು ಗೊತ್ತಾ ಯಾರಿಗನ? Mount Everest, correct. Mount Everest. Hallelujah. Hallelujah. Mount Everest, okay. The Bible says, ಬೈಬಲ್ ಹೇಳ್ತದೆ, you know, for God, for Jesus, the heaven is his throne, earth is his footstool. ನೋಡ್ರಿ, ಬೈಬಲ್ ಹೇಳುತ್ತದೆ ಯೇಸು ಕ್ರಿಸ್ತನಿಗೆ ಪರಲೋಕ ಆತನ ಸಿಂಹಾಸನ, ಭೂಮಿ ಆತನ ಪಾದಪೀಠ. ಎಸ್. How big is that Mount Everest in front of Jesus? ಹಾಗಾದ್ರೆ ಈ ಮೌಂಟ್ ಎವರೆಸ್ಟ್ ಯೇಸು ಕ್ರಿಸ್ತನ ಮುಂದೆ ಎಷ್ಟು ದೊಡ್ಡದು. Hallelujah. Hallelujah. So when you begin to proclaim before your mountain the grace of Jesus Christ, ಯೇಸು ಕ್ರಿಸ್ತನ ಕೃಪೆಯನ್ನ ನಿನ್ನ ಮುಂದೆ ಇರುವ ಬೆಟ್ಟಕ್ಕೆ ನೀನು ಘೋಷಿಸುವುದಾದರೆ, so you cannot even see that. ನೀನು ಅದನ್ನ ನೋಡ್ಲಿಕ್ಕಾಗದಿಲ್ಲ, ಅಷ್ಟು ಚಿಕ್ಕದಾಗಿರ್ತದೆ ಅದು. Amen. ಆಮೆನ್. Are you there, friends? ನನ್ನ ಸ್ನೇಹಿತರೆ, ನಿಮಗೆ So remember that. ಇದನ್ನ ಜ್ಞಾಪಕದಲ್ಲಿ ಇಟ್ಕೊಳ್ರಿ. Understand the grace of Lord Jesus Christ. ಯೇಸು ಕ್ರಿಸ್ತನ ಕೃಪೆಯನ್ನ ನೀವು ಅರ್ಥ ಮಾಡಿಕೊಳ್ಳ್ರಿ. Okay, let's turn our Bibles to Acts chapter 20 verse 32. ನೋಡ್ರಿ, ನಾವು ನಮ್ಮ ಬೈಬಲ್ ಅನ್ನು ಅಪೊಸ್ತಲ ಕೃತ್ಯಗಳು 20ನೇ ಅಧ್ಯಾಯ 32ನೇ ವಚನ. Acts 20:32. ಅಪೊಸ್ತಲ ಕೃತ್ಯಗಳು 20ನೇ ಅಧ್ಯಾಯದ 32ನೇ ವಚನವನ್ನ ನಾವು This is a ಓದಿಕೊಳ್ಳೋಣ. very important verse. ಇದು ಬಹಳ ಪ್ರಾಮುಖ್ಯವಾದ ವಚನ. How to have our inheritance which belongs to us. ನೋಡ್ರಿ, ನಮಗೆ ಬರಬೇಕಾದ ಸ್ವಾಸ್ಥ್ಯವನ್ನ ನಾವು ಯಾವ ರೀತಿ ಹೊಂದಿಕೊಳ್ಳಬೇಕು. Okay, we will read the verse. ಈಗ ವಚನವನ್ನ ಓದಿಕೊಳ್ಳೋಣ. ನಾನೀಗ ನಿಮ್ಮನ್ನು ಕರ್ತನಿಗೂ ಆತನ ಕೃಪಾವಾಕ್ಯಕ್ಕೂ ಒಪ್ಪಿಸಿಕೊಡುತ್ತೇನೆ. ಆತನು ನಿಮ್ಮಲ್ಲಿ ಭಕ್ತಿ ವೃದ್ಧಿಯನ್ನು ಉಂಟು ಮಾಡುವುದಕ್ಕೂ ಪವಿತ್ರರಾದವರೆಲ್ಲರನ್ನು ನಿಮಗೆ ಹಕ್ಕನ್ನು ಅನುಗ್ರಹಿಸುವುದಕ್ಕೂ ಶಕ್ತನಾಗಿದ್ದಾನೆ. ಆಮೆನ್. ನೀವಿಲ್ಲಿದ್ದೀರಾ? Paul is saying to the church of Ephesians, ಪೌಲನು ಎಫೆಸ ಸಭೆಗೆ ಹೇಳ್ತಾ ಇದ್ದಾನೆ. he's telling the Ephesian church was a very powerful church. ನೋಡ್ರಿ, ಎಫೆಸ ಸಭೆ ಬಹಳ ಬಲವುಳ್ಳ ಸಭೆ ಆಗಿತ್ತು. Hallelujah. Hallelujah. And I believe that this church is going to be very powerful. ನಾನು ನಂಬುತ್ತೇನೆ ಈ ಸಭೆ ಕೂಡ ಬಹಳ ಬಲವುಳ್ಳದು, ಶಕ್ತಿ ಉಳ್ಳದಾಗಿರ್ತದೆ ಎಂಬುದಾಗಿ. In this city and for the state of Karnataka. ಈ ಒಂದು ಬಳ್ಳಾರಿ ಪಟ್ಟಣದಲ್ಲಿ ಮತ್ತು ಕರ್ನಾಟಕ ರಾಜ್ಯಕ್ಕೆ. Amen. ಆಮೆನ್. Come on, say amen. ಆಮೆನ್ ಎಂಬುದಾಗಿ ಹೊಂದಿಕೊಳ್ಳೋಣ. Whenever there is a word comes for you, a promise comes to you, you should say amen. ನೋಡ್ರಿ, ಯಾವಾಗ ವಾಕ್ಯ ಮತ್ತೆ ವಾಗ್ದಾನ ಬರ್ತದೋ ನೀವು ಆಮೆನ್ ಎಂಬುದಾಗಿ ಅದನ್ನು ಸ್ವೀಕಾರ ಮಾಡಿಕೊಳ್ಳಬೇಕು. Amen. Let's all say amen. ಆಮೆನ್. Say amen. ಆಮೆನ್. Amen. ಆಮೆನ್. Amen. ಆಮೆನ್. It's very important. ಇದು ಬಹಳ ಪ್ರಾಮುಖ್ಯ. You have to agree with God. ನೀವು ದೇವರೊಟ್ಟಿಗೆ ಒಪ್ಪಿಕೊಳ್ಳಬೇಕು. So now Paul is saying to the church of Ephesians, ಇಲ್ಲಿ ಪೌಲನು ಎಫೆಸ ಸಭೆಗೆ ಹೇಳ್ತಾ ಇದ್ದಾನೆ, I commend, I submit you to the word of the grace of his grace, ನಾನು ನಿಮ್ಮನ್ನ ದೇವರ ಕೃಪಾ ವಾಕ್ಯಕ್ಕೆ ಒಪ್ಪಿಸಿಕೊಡ್ತೇನೆ, which will build you up. ಅದು ನಿಮಗೆ ಭಕ್ತಿ ವೃದ್ಧಿಯನ್ನು ಉಂಟು ಮಾಡುತ್ತದೆ. Okay, it will make you strong. ಅದು ನಿಮ್ಮನ್ನ ಬಲಿಷ್ಠರನ್ನಾಗಿ ಮಾಡುತ್ತದೆ. And it will give you an inheritance. ಅದು ನಿಮಗೆ ಹಕ್ಕನ್ನ, ಸ್ವಾಸ್ಥ್ಯವನ್ನ ಕೊಡುತ್ತದೆ. Hallelujah. Hallelujah. There are many believers. ನೋಡ್ರಿ, ಅನೇಕ ವಿಶ್ವಾಸಿಗಳಿದ್ದಾರೆ. They are still not taken their inheritance. ಅವರು ಇನ್ನೂ ತಮ್ಮ ಹಕ್ಕನ್ನಾಗಲಿ ಸ್ವಾಸ್ಥ್ಯವನ್ನಾಗಲಿ ತೆಗೆದುಕೊಂಡಿಲ್ಲ. So many things belong to believers. ನೋಡ್ರಿ, ಅನೇಕ ಸಂಗತಿಗಳು ವಿಶ್ವಾಸಿಗಳಿಗೆ ಸಂಬಂಧಪಟ್ಟಿದೆ. But we have not taken them. ನಾವು ಅವುಗಳನ್ನು ಇನ್ನೂ ತೆಗೆದುಕೊಂಡಿಲ್ಲ. Hello, are you there? ನೀವಿಲ್ಲಿದ್ದೀರಾ? This is a big subject. ಇದು ಬಹಳ ದೊಡ್ಡ ವಿಷಯ. Very, very big subject. ಇದು ಬಹಳ ದೊಡ್ಡ ವಿಷಯ. So today I want to tell you, ಈ ದಿನ ನಾನು ನಿಮಗೆ ಹೇಳ್ತೇನೆ, as you embrace grace, ನೀವು ಕೃಪೆಯನ್ನ ಅಪ್ಪಿಕೊಂಡಾಗ so what happens? ಏನಾಗ್ತದೆ? Whatever belongs to you, ನೋಡ್ರಿ, ನಿಮಗೆ ಏನೆಲ್ಲ ಸಂಬಂಧಪಟ್ಟಿದೆಯೋ will come into your life. ಅದು ನಿನ್ನ ಜೀವಿತದಲ್ಲಿ ಬರುತ್ತದೆ. Come into your life. ಅದು ನಿನ್ನ ಜೀವಿತದಲ್ಲಿ ಬರುತ್ತದೆ. Amen. Are you there? ನೀವಿಲ್ಲಿದ್ದೀರಾ? ಆಮೆನ್ ಹೇಳ್ರಿ. My dear friends. ಆಮೆನ್. Hallelujah. Hallelujah. Shall we continue or stop? ನಾವು ಮುಂದುವರಿಸೋಣ, ಮುಗಿಸೋಣವಾ? We'll stop. How many more minutes, Pastor?
5-10 minutes, okay? okay. Okay, we'll finish in 5 minutes. 5 ನಿಮಿಷದಲ್ಲಿ ಮುಗಿಸೋಣ. So remember, this is very important. ಇದು ಬಹಳ ಪ್ರಾಮುಖ್ಯ. ಕೇಳ್ರಿ, You have to activate the grace of Lord Jesus Christ in your life. ನೋಡ್ರಿ, ನಿಮ್ಮ ಜೀವಿತದಲ್ಲಿ ಯೇಸು ಕ್ರಿಸ್ತನ ಕೃಪೆಯನ್ನ ನೀವು ಕಾರ್ಯನಿರತ ಮಾಡಬೇಕು. ಅದು ಕಾರ್ಯ ಮಾಡುವಂತೆ ಮಾಡಬೇಕು. Hallelujah. Hallelujah. It's very important. ಇದು ಬಹಳ ಪ್ರಾಮುಖ್ಯ. So get into the word of God. ದೇವರ ವಾಕ್ಯದ ಆಳಕ್ಕೆ ಹೋಗ್ರಿ. Get into the word of God. ದೇವರ ವಾಕ್ಯಕ್ಕೆ ಹೋಗ್ರಿ. I will give you a couple of verses. ಇನ್ನು ಕೆಲವು ವಚನಗಳನ್ನು ಕೊಡ್ತೇನೆ. We will read 1 Peter chapter 5 verse 5. 1 ಪೇತ್ರ 5ನೇ ಅಧ್ಯಾಯದ 5ನೇ ವಚನವನ್ನು ನಾವು ಓದಿಕೊಳ್ಳೋಣ. Okay, look what the Bible says. ನೋಡ್ರಿ, ಬೈಬಲ್ ಏನ್ ಹೇಳ್ತದೆ ನೋಡೋಣ. 1 ಪೇತ್ರ 5ನೇ ಅಧ್ಯಾಯ 5ನೇ ವಚನ. ಯೌವನಸ್ಥರೇ, ಅದೇ ರೀತಿಯಾಗಿ ಹಿರಿಯರಿಗೆ ಅಧೀನರಾಗಿರ್ರಿ. ನೀವೆಲ್ಲರೂ ದೀನ ಮನಸ್ಸೆಂಬ ವಸ್ತ್ರದಿಂದ ಸೊಂಟ ಕಟ್ಟಿಕೊಂಡು ಒಬ್ಬರಿಗೊಬ್ಬರು ಸೇವೆ ಮಾಡಿರಿ. ದೇವರು ಅಹಂಕಾರಿಗಳನ್ನು ಎದುರಿಸ್ತಾನೆ, ದೀನರಿಗಾದರೂ ಕೃಪೆಯನ್ನು ಅನುಗ್ರಹಿಸುತ್ತಾನೆ. Amen. Are you there, my dear friends? ಎಲ್ಲರೂ ಆಮೇನ್ ಹೇಳೋಣ. ಇಲ್ಲಿದ್ದೀರಾ ಸ್ನೇಹಿತರೆ? ಆಮೇನ್. Hallelujah. Hallelujah. ಕೈಗಳದ್ದೇ. Couple of verses will finish it. ಇನ್ನು ಕೆಲವು ವಚನಗಳು ಮುಗಿಸೋಣ. Once the grace comes by getting into the truth, knowing the truth. ನೋಡ್ರಿ, ಸತ್ಯವನ್ನ ತಿಳ್ಕೊಳ್ಳೋದರ ಮೂಲಕ ಒಂದು ಸಾರಿ ಕೃಪೆ ಬಂದಾಗ Next step is, ಮುಂದಿನ ಒಂದು ಹೆಜ್ಜೆ ಏನಂದ್ರೆ, as you begin to humble, ನೀವು ಯಾವಾಗ ನಿಮ್ಮನ್ನ ನೀವು ತಗ್ಗಿಸಿಕೊಳ್ಳುತ್ತೀರೋ God gives grace. ದೇವರು ಇನ್ನೂ ಕೃಪೆಯನ್ನು ಕೊಡ್ತಾನೆ. Hallelujah. Hallelujah. The more humble you are, ನೀವು ಎಷ್ಟು ದೀನರಾಗುತ್ತೀರೋ, more humble you are, ಎಷ್ಟು ನಿಮ್ಮನ್ನು ನೀವು ತಗ್ಗಿಸಿಕೊಳ್ಳುತ್ತೀರೋ, more grace will be activated in your life. ಅಷ್ಟು ಅಧಿಕವಾದ ಕೃಪೆ ನಿಮ್ಮ ಜೀವಿತದಲ್ಲಿ ಕಾರ್ಯ ನಡೆಸ್ತದೆ. Some people are in the first stage of grace in their life. ಅನೇಕ ಜನರು ತಮ್ಮ ಜೀವಿತದಲ್ಲಿ ಕೃಪೆಯ ಮೊದಲನೆಯ ಹಂತದಲ್ಲಿದ್ದಾರೆ. Many people have not even gone to the second stage of grace. ಅನೇಕ ಜನರು ಕೃಪೆಯ 2ನೇ ಹಂತಕ್ಕೆ ಇನ್ನು ಹೋಗೇ ಇಲ್ಲ. When we humble ourselves, ನಮ್ಮನ್ನು ನಾವು ತಗ್ಗಿಸಿಕೊಂಡಾಗ we will enter into the second level of grace. ನಾವು 2ನೇ ಹಂತದ ಕೃಪೆಗೆ ನಾವು ಹೋಗುವವರಾಗಿದ್ದೇವೆ. How becoming humble? ನೋಡ್ರಿ, ಯಾವ ರೀತಿ ನಾವು ದೀನರಾಗಬೇಕು. Hallelujah. Hallelujah. Grace will increase. ನೋಡ್ರಿ, ಯಾವಾಗ ನಾವು ದೀನರಾಗ್ತೇವೋ ಕೃಪೆಯು ಅಧಿಕವಾಗ್ತದೆ. Hallelujah. Hallelujah. The Bible says, ಬೈಬಲ್ ಹೇಳ್ತದೆ, the throne of God is the throne of grace. ನೋಡ್ರಿ, ದೇವರ ಸಿಂಹಾಸನ ಅದು ಕೃಪೆಯ ಸಿಂಹಾಸನ. Hallelujah. Amen. ಆಮೆನ್. I will show that. ನಾನು ನಿಮಗೆ ಅದನ್ನು ತೋರಿಸ್ತೇನೆ. You turn your Bibles to Hebrews. ಇಬ್ರಿಯರ ಬರೆದ ಪತ್ರಿಕೆ ನಾವು ತಿರುಗಿಸೋಣ. It says, ಅದಲ್ಲಿ ಹೇಳ್ತದೆ, okay, I think it's chapter 5. Hebrews. Okay. Hebrews chapter 4. ಇಬ್ರಿಯರ ಬರೆದ ಪತ್ರಿಕೆ 4ನೇ ಅಧ್ಯಾಯಕ್ಕೆ ನಾವು Verse ಹೋಗೋಣ. 16. ನೋಡ್ರಿ, 16ನೇ ವಚನ. Look at what the Bible says. ನೋಡ್ರಿ, ಅಲ್ಲಿ ಬೈಬಲ್ ಏನ್ ಹೇಳ್ತದೆ ನೋಡೋಣ. Hebrews chapter 4 verse 16. 4ನೇ ಅಧ್ಯಾಯದ 16ನೇ ವಚನಕ್ಕೆ ಹೋಗೋಣ. ನಾವು ಕರುಣೆಯನ್ನು ಹೊಂದುವಂತೆಯೂ ಆತನ ದಯೆಯಿಂದ ಸಮಯೋಚಿತವಾದ ಸಹಾಯವು ನಮಗೆ ದೊರೆಯುವಂತೆಯೂ ಧೈರ್ಯದಿಂದ ಕೃಪಾಸನದ ಮುಂದೆ ಬರೋಣ. Amen. ಆಮೆನ್. God's throne is the throne of grace. ದೇವರ ಸಿಂಹಾಸನ ಅದು ಕೃಪೆಯ ಸಿಂಹಾಸನ. Everywhere we are seeing grace. ನೋಡ್ರಿ, ಎಲ್ಲಾ ಕಡೆ ನಾವು ಕೃಪೆ ನೋಡ್ತಾ ಇದ್ದೀವಿ, ಹೌದಾ ಇಲ್ಲ? Grace for grace. ಕೃಪೆಯಿಂದ ಕೃಪೆ. Grace for grace. ಕೃಪೆಯಿಂದ ಕೃಪೆಗೆ. One more verse, I will close it. ಇನ್ನೊಂದು ವಚನ ತೋರಿಸಿ ನಾನು Let's ಮುಗಿಸ್ತೇನೆ. turn our Bibles to Ephesians chapter 6. ನಾವೆಲ್ಲರೂ ಕೂಡ ನಮ್ಮ ಬೈಬಲ್ ಅನ್ನು ಎಫೆಸಿ ಬರೆದ ಪತ್ರಿಕೆ 6ನೇ ಅಧ್ಯಾಯಕ್ಕೆ ತಿರುಗಿಸೋಣ. We will turn our Bibles, okay. ಎಫೆಸಿ ಬರೆದ ಪತ್ರಿಕೆ 6ನೇ ಅಧ್ಯಾಯ. Ephesians chapter 6. ಎಫೆಸಿ ಬರೆದ ಪತ್ರಿಕೆ 6ನೇ ಅಧ್ಯಾಯ. Okay, the last verse. ಕೊನೆಯ ವಚನ ಈ ರೀತಿಯಲ್ಲಿ ಹೇಳ್ತದೆ, Very clear. ನಮ್ಮ ಕರ್ತನಾದ ಯೇಸು ಕ್ರಿಸ್ತನನ್ನು ನಿರಂತರವಾದ ಪ್ರೀತಿಯಿಂದ ಪ್ರೀತಿಸುವವರೆಲ್ಲರ ಮೇಲೆ ದೇವರ ಕೃಪೆಯು ಇರಲಿ. ಆಮೆನ್. ಚಪ್ಪಾಳೆ ತಟ್ಟಿ ದೇವರ ನಾಮಕ್ಕೆ ಮಹಿಮೆ. Amen. ಆಮೆನ್. ಆಮೆನ್. Amen. ಆಮೆನ್. See, grace, okay, there is general grace. ನೋಡ್ರಿ, ಸಾಧಾರಣವಾದ ಕೃಪೆ ಇದೆ. Okay, that's the first stage. ಅಲ್ಲಿ ಮೊದಲನೇ ಹಂತ. But we go to the next stage. ಆದ್ರೆ 2ನೇ ಹಂತದ ಕೃಪೆಗೆ Where ಹೋದ್ರೆ grace increases. ನೋಡ್ರಿ, ಅಲ್ಲಿ ಕೃಪೆಯ ಅಧಿಕವಾಗ್ತದೆ. Through humility. ನೋಡ್ರಿ, ದೀನತೆಯಿಂದ 2ನೇ ಹಂತದ ಕೃಪೆ ಏನಾಗ್ತದೆ? ಅಧಿಕವಾಗ್ತದೆ. ಯಾವ್ದು ರೀತಿ? ದೀನತೆಯಿಂದ. Okay, next stage is, ಇನ್ನೊಂದು ಹಂತ ಏನಂದ್ರೆ, the Bible says, ಬೈಬಲ್ ಹೇಳ್ತದೆ, it says, grace be with all them that love our Lord Jesus Christ in sincerity. ನೋಡ್ರಿ, ಯೇಸು ಕ್ರಿಸ್ತನನ್ನ ನಿರಂತರವಾದ ಪ್ರೀತಿ, ಇಲ್ಲಾಂದ್ರೆ ಯಥಾರ್ಥವಾದ ಪ್ರೀತಿಯಿಂದ ಪ್ರೀತಿಸುವವರ ಮೇಲೆ. Amen. ಆಮೆನ್. When our hearts become sincere, ನೋಡ್ರಿ, ನಮ್ಮ ಒಂದು ಹೃದಯ ಯಥಾರ್ಥತೆಯಿಂದ ಇದ್ದಾಗ grace will be upon our life. ದೇವರ ಕೃಪೆ ನಮ್ಮ ಮೇಲೆ ಇರ್ತದೆ. ಚಪ್ಪಳ ತಟ್ಟಿ ದೇವರ ನಾಮಕ್ಕೆ ಮಹಿಮೆನ ಕೊಡೋಣ. Amen. ಆಮೆನ್. Amen. ಆಮೆನ್. In every
everyday prayer, ನಿಮ್ಮ ಪ್ರತಿದಿನದ ಪ್ರಾರ್ಥನೆಯಲ್ಲಿ ask Holy Spirit, ಪವಿತ್ರಾತ್ಮನನ್ನ ಕೇಳ್ರಿ. Lord, make me a sincere person, ಅಪ್ಪ Lord. ನನ್ನನ್ನು ಯಥಾರ್ಥವಂತನನ್ನಾಗಿ ಮಾಡು. Make me a sincere person. ಅಪ್ಪ ನನ್ನನ್ನು ಯಥಾರ್ಥವಂತನನ್ನಾಗಿ ಮಾಡು. Grace will begin to cover your life ಆಗ ಕೃಪೆಯು ನಿಮ್ಮ ಜೀವಿತವನ್ನು ಆವರಿಸಿಕೊಳ್ಳಿಕ್ಕೆ from all ಪ್ರಾರಂಭವಾಗುತ್ತದೆ. directions. ಎಲ್ಲ ದಿಕ್ಕುಗಳಲ್ಲೇ. Hallelujah. Hallelujah. I'm ending it here. ನಾನಿಲ್ಲಿ ಮುಗಿಸ್ತಾ ಇದ್ದೇನೆ. Shall we all ಓ rise to our ಥ್ಯಾಂಕ್ feet? ಯು ಅಪ್ಪ, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು Shall we all rise ಜೀಸಸ್. to our feet? ಎಲ್ಲರೂ ಕೂಡ ನಿಂತಿದ್ದಂತ ಸ್ಥಳದಲ್ಲಿ ಎದ್ದು ನಿಂತ್ಕೊಳ್ಳೋಣ ಪ್ರೇರೆ. ಥ್ಯಾಂಕ್ ಯು ಜೀಸಸ್. ರಾಕೋಟೋ ಬೋಲೋ ಶೆಕೆಟೆ ದೆಲೆ ರೇಮನ ಕರಬರ. ಥ್ಯಾಂಕ್ ಯು, ಥ್ಯಾಂಕ್ ಯು. ಎಲ್ಲರೆಲ್ಲರೂ ಎದ್ದು ನಿಂತ್ಕೊಳ್ಳೋಣ. ಥ್ಯಾಂಕ್ ಯು ಜೀಸಸ್. ಕಣ್ಣುಗಳನ್ನು ಮುಚ್ಚಿ ದೇವರಿಗೆ ಸ್ತೋತ್ರ ಮಾಡೋಣ, ಸ್ತೋತ್ರ ಮಾಡೋಣ. We'll connect to Holy Spirit. ಥ್ಯಾಂಕ್ ಯು. ನಾವು ಪವಿತ್ರಾತ್ಮನಿಗೆ ಹೊಂದಿಕೊಳ್ಳೋಣ. Let's begin to talk to the Holy Spirit. ನಾವು ಪವಿತ್ರಾತ್ಮನೊಟ್ಟಿಗೆ ಮಾತಾಡೋಣ. Okay, thank you, Lord. Worship you, Jesus. Holy Spirit, thank you for your word, Lord. ಪವಿತ್ರಾತ್ಮನೇ ನಿನ್ನ ವಾಕ್ಯಕ್ಕಾಗಿ ನಿನಗೆ ಸ್ತೋತ್ರ ಅಪ್ಪ. We want lead us into more grace. ಅಪ್ಪ ನಮ್ಮನ್ನು ಇನ್ನೂ ಅಧಿಕವಾದ ಕೃಪೆಗೆ ನಮ್ಮನ್ನು ನಡೆಸು. Lead us in the grace of Lord Jesus Christ. ಯೇಸು ಕ್ರಿಸ್ತನ ಕೃಪೆಗೆ ನಮ್ಮನ್ನು ನಡೆಸು. Lord, make me a sincere person, Lord. ಅಪ್ಪ ನನ್ನನ್ನು ಯಥಾರ್ಥವಂತನನ್ನಾಗಿ ಮಾಡಪ್ಪ. Make me a sincere person, ಅಪ್ಪ Lord. ನನ್ನನ್ನು ಯಥಾರ್ಥವಂತನನ್ನಾಗಿ ಮಾಡು. Holy Spirit God, ಪವಿತ್ರಾತ್ಮ ದೇವ, teach me more about the grace of Lord Jesus Christ. ಯೇಸು ಕ್ರಿಸ್ತನ ಕೃಪೆ ನಿಮಿತ್ತವಾಗಿ ಅಧಿಕವಾಗಿ ನನಗೆ ಕಲಿಸು. Lord, teach me more grace of Lord Jesus ಓ Christ. ಯೇಸು ಕ್ರಿಸ್ತನ ಕೃಪೆ ಕುರಿತು ಅಧಿಕವಾಗಿ ನನಗೆ ಕಲಿಸು. Lord, fill my heart with grace. ಅಪ್ಪ ನನ್ನ ಹೃದಯವನ್ನ ಕೃಪೆಯಿಂದ ತುಂಬಿಸು. Fill my family with grace. ನನ್ನ ಕುಟುಂಬವನ್ನು ನಿನ್ನ ಕೃಪೆಯಿಂದ ತುಂಬಿಸು. Fill my job with grace. ನನ್ನ ಒಂದು ಕೆಲಸವನ್ನ ನಿನ್ನ ಕೃಪೆಯಿಂದ ತುಂಬಿಸು. Fill my education with grace. ನನ್ನ ವಿದ್ಯಾಭ್ಯಾಸವನ್ನ ನಿನ್ನ ಕೃಪೆಯಿಂದ ತುಂಬಿಸು. Fill my future with grace. ನನ್ನ ಭವಿಷ್ಯತನ್ನ ನಿನ್ನ ಕೃಪೆಯಿಂದ ತುಂಬಿಸು. Oh, fill my life with grace. ನನ್ನ ಜೀವಿತವನ್ನ ಕೃಪೆಯಿಂದ ತುಂಬಿಸು. ಎಲ್ಲ ನಿನ್ನ ಕೃಪೆಯು ಏಸಯ್ಯ, ಎಲ್ಲ ನಿನ್ನ ಕೃಪೆಯು, ಎಲ್ಲ ನಿನ್ನ ಕೃಪೆಯು ಏಸಯ್ಯ, ಎಲ್ಲ ನಿನ್ನ ಕೃಪೆಯು. ಕೃಪೆಯೇ, ಕೃಪೆಯೇ, ಕೃಪೆಯೇ ಯೇಸು ಅಪ್ಪ, ಎಲ್ಲ ನಿನ್ನ ಕೃಪೆಯೇ. ಎಲ್ಲರೂ ಸೇರಿ ಕೃಪೆಯೇ, ಕೃಪೆಯೇ, ಕೃಪೆಯೇ ಯೇಸು ಅಪ್ಪ, ಎಲ್ಲ ನಿನ್ನ ಕೃಪೆಯೇ, ಎಲ್ಲ ನಿನ್ನ ಕೃಪೆಯು ಏಸಯ್ಯ, ಎಲ್ಲ ನಿನ್ನ ಕೃಪೆಯು, ಎಲ್ಲ ನಿನ್ನ ಕೃಪೆಯು ಏಸಯ್ಯ, ಎಲ್ಲ ನಿನ್ನ ಕೃಪೆಯು. ಎಲ್ಲರ ಕೃಪೆಯೇ, 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 ಕೃಪೆಯೇ ಯೇಸು ಅಪ್ಪ, ಎಲ್ಲ ನಿನ್ನ ಕೃಪೆಯೇ, 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 ಕೃಪೆಯೇ ತುಂಬಿಸು ನನ್ನನ್ನು ಯೇಸುವಿನ ಕೃಪೆಯೇ. ಓ ಕೃಪೆಯೇ, ಕೃಪೆಯೇ, ಕೃಪೆಯೇ ಯೇಸು ಅಪ್ಪ, ಎಲ್ಲ ನಿನ್ನ ಕೃಪೆಯೇ. ಓ ಕೃಪೆಯೇ, ಕೃಪೆಯೇ, ಕೃಪೆಯೇ ಯೇಸು ಅಪ್ಪ, ಎಲ್ಲ ನಿನ್ನ ಕೃಪೆಯೇ. ಗಣನೆಗೆ ಬಾರದಂತ ನನ್ನ ಗಣನೆಯ ಮಾಡಿದ್ದು ನಿನ್ ಕೃಪೆಯೇ. ಯಾವ ಗಣನೆಗೆ ಬಾರದಂತ ನನ್ನ ಗಣನೆಯ ಮಾಡಿದ್ದು ನಿನ್ ಕೃಪೆಯೇ. ಕೃಪೆಯೇ,
ಯೇಸು ಅಪ್ಪ ಎಲ್ಲ ನಿನ್ನ ಕೃಪೆಯೇ, ಓ ಕೃಪೆಯೇ ಕೃಪೆಯೇ ಕೃಪೆಯೇ, ಯೇಸು ಅಪ್ಪ ಎಲ್ಲ ನಿನ್ನ ಕೃಪೆಯೇ, ಕೃಪೆಯೇ ಕೃಪೆಯೇ ಕೃಪೆಯೇ, ಯೇಸು ಅಪ್ಪ ಎಲ್ಲ ನಿನ್ನ ಕೃಪೆ. ಓ increase your grace Lord. ಕೃಪೆಯೇ ಕೃಪೆಯೇ ಯೇಸು ಅಪ್ಪ ಎಲ್ಲ ನಿನ್ನ ಕೃಪೆ. ಅಧಿಕವಾಗಲಿ ಯೇಸುವೇ ನಿನ್ನ ಕೃಪೆಯು ನಮ್ಮ ಮೇಲೆ, ಅಧಿಕವಾಗಲಿ ಯೇಸುವೇ ನಿನ್ನ ಕೃಪೆಯು. ಹೇಳೋಣ, ಅಧಿಕವಾಗಲಿ ಅಧಿಕವಾಗಲಿ ಯೇಸುವೇ ನಿನ್ನ ಕೃಪೆಯು, ಅಧಿಕವಾಗಲಿ ಯೇಸುವೇ ನಿನ್ನ ಕೃಪೆಯು, ಅಧಿಕವಾಗಲಿ ಯೇಸುವೇ ನಿನ್ನ ಕೃಪೆಯು, ಅಧಿಕವಾಗಲಿ ಯೇಸುವೇ ನಿನ್ನ ಕೃಪೆಯು. ಕೃಪೆಯೇ 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 ಯೇಸು ಅಪ್ಪ ಎಲ್ಲ ನಿನ್ನ ಕೃಪೆಯೇ, ಕೃಪೆಯೇ 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 ಯೇಸು ಅಪ್ಪ ಎಲ್ಲ ನಿನ್ನ ಕೃಪೆಯೇ, ಕೃಪೆಯೇ 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 ಯೇಸು ಅಪ್ಪ ಎಲ್ಲ ನಿನ್ನ ಕೃಪೆಯೇ, ಕೃಪೆಯೇ 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 ಯೇಸು ಅಪ್ಪ ಎಲ್ಲ ನಿನ್ನ ಕೃಪೆಯೇ. Thank you, Jesus. ವಂದನೆ ಯೇಸುವೇ. So what a nice spirit, I'm just telling you. ಓ ಸುಂದರವಾದ ಆತ್ಮವನ್ನು ನೋಡುತ್ತಾ ಇದ್ದಾನೆ. In the spirit, what I am seeing, I'm just telling you. ನೋಡ್ರಿ, ನನ್ನ ಆತ್ಮದಲ್ಲಿ ನಾನು ನೋಡುವುದನ್ನು ಹೇಳ್ತಾ ಇದ್ದೇನೆ. As we are being filled with the grace of Lord Jesus Christ, ಯೇಸು ಕ್ರಿಸ್ತನ ಕೃಪೆಯಿಂದ ನಾವು ತುಂಬಿಸಲ್ಪಟ್ಟಾಗ, as we are increasing in the grace of Lord Jesus Christ, ಯೇಸು ಕ್ರಿಸ್ತನ ಕೃಪೆಯಲ್ಲಿ ನಾವು ಅಧಿಕವಾದಾಗ God is strengthening us. ದೇವರು ನಮ್ಮನ್ನ ಬಲಪಡಿಸುತ್ತಾ ಇದ್ದಾನೆ. He is strengthening us. ದೇವರು ನಮ್ಮನ್ನ ಬಲಪಡಿಸುತ್ತಾ ಇದ್ದಾನೆ. He is strengthening us. ದೇವರು ನಮ್ಮನ್ನ ಬಲಪಡಿಸುತ್ತಾ ಇದ್ದಾನೆ. ದೇವರು ನಮ್ಮನ್ನ ಬಲಪಡಿಸುತ್ತಾ ಇದ್ದಾನೆ. Hallelujah. And I see you like a warrior. ನಾನು ನಿಮ್ಮನ್ನ ಒಂದು ಯುದ್ಧ ವೀರರನ್ನಾಗಿ ನೋಡುತ್ತಾ ಇದ್ದೇನೆ. Hallelujah. Hallelujah. Everybody, I'm seeing you like a warrior. ಪ್ರತಿಯೊಬ್ಬರನ್ನ ನಾನು ಯುದ್ಧ ವೀರರನ್ನಾಗಿ ನೋಡ್ತಾ ಇದ್ದೇನೆ. ಚಪ್ಪಾಳೆ ತಟ್ಟಿ ಹೊಂದಿಕೊಳ್ಳೋಣ ಯೇಸುವಿನ ನಾಮದಲ್ಲಿ. What is the power behind that warrior? ನೋಡ್ರಿ, ಆ ಒಂದು ಯುದ್ಧ ವೀರನ ಹಿಂದುಗಡೆ ಇರುವಂತಹ ಶಕ್ತಿ ಯಾವುದು? The power of grace. ಅದು ಕೃಪೆಯ ಶಕ್ತಿ. The power of grace. ಅದು ಕೃಪೆಯ ಶಕ್ತಿ. The power of grace. ಅದು ಕೃಪೆಯ ಶಕ್ತಿ. Power of grace. ಅದು ಕೃಪೆಯ ಶಕ್ತಿ. In the name of Jesus. ಯೇಸುವಿನ ನಾಮದಲ್ಲಿ. In the name of Yeshua. ಯೇಸುವ ನಾಮದಲ್ಲಿ. Hallelujah. Hallelujah. Thank you, Lord. ವಂದನೆ ಯೇಸುವೇ. Your past is out. ನಿನ್ನ ಒಂದು ಗತಕಾಲ, ಹಿಂದಿನ ಕಾಲ ಅದು ಹೋಯ್ತು. All your past record is gone. ನಿನ್ನ ಎಲ್ಲ ಹಳೆಯ ಜೀವಿತ ಗತಿಸಿ ಹೋಯ್ತು. Because of His grace. ಕಾರಣ ಆತ್ಮನ ಕೃಪೆಯ ನಿಮಿತ್ತ. You are a new man. ನೀನು ನೂತನ ವ್ಯಕ್ತಿ. A new person. ನೀನು ನೂತನ ವ್ಯಕ್ತಿ. A new person. ನೀನು ನೂತನ ಮನುಷ್ಯನು. By the power of His grace. ಕೃಪೆಯ ಶಕ್ತಿಯ ನಿಮಿತ್ತ. That is grace. ಅದು ಕೃಪೆ. All your pain is gone. ನಿನ್ನ ಎಲ್ಲ ನೋವು ಹೋಗಿದೆ. All your sorrows are gone. ನಿನ್ನ ಎಲ್ಲ ದುಃಖ ಹೋಗಿದೆ. By the power of His grace. ಆತನ ಕೃಪೆಯ ಶಕ್ತಿಯಿಂದ. Hallelujah. Hallelujah. All your past record is gone. ನಿನ್ನ ಎಲ್ಲ ಹಳೆಯ ಜೀವಿತ ಗತಿಸಿ ಹೋಯ್ತು. Because of His grace. ಆ ಕಾರಣ ಆತನ ಕೃಪೆಯ ನಿಮಿತ್ತ. By the power of His grace. ಆತನ ಕೃಪೆಯ ಶಕ್ತಿಯಿಂದ. You are a warrior. ನೀನು ಯುದ್ಧ ವೀರನು. You are a warrior. ನೀನು ಯುದ್ಧ ವೀರನು. By
power of the grace of Jesus Christ. ಓ, ಅದು ಯೇಸು ಕ್ರಿಸ್ತನ ಕೃಪೆಯ ಶಕ್ತಿ ಆಗಿದೆ. Amen. ಆಮೆನ್, Amen. ಆಮೆನ್, ಆಮೆನ್. God bless you, friends. ನನ್ನ ಸ್ನೇಹಿತರೆ, ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. Amen. ಆಮೆನ್. Hallelujah. ಹಾಲೆಲೂಯಾ. Okay, over to Pastor Prabha. ನಾವೆಲ್ಲರೂ ಕೂಡ ಒಂದು ಸಾರಿ ಚಪ್ಪಾಳೆ ತಟ್ಟುತ್ತಾ ದೇವರ ನಾಮಕ್ಕೆ ನಾವು ಮಹಿಮೆಯನ್ನು ಸಲ್ಲಿಸೋಣ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಜೀಸಸ್. ಬನ್ನಿ ಪ್ರೇರೆ, ಒಂದೆರಡು ನಿಮಿಷ ದೇವರ ಸನ್ನಿಧಾನ ನಮ್ಮ ಮಧ್ಯದಲ್ಲಿದೆ. ಪ್ರಾರ್ಥನೆ ಮಾಡೋಣ. ದೇವ, ನನ್ನ ಕುಟುಂಬದ ಮೇಲೆ ನಿಮ್ಮ ಕೈಗಳನ್ನು ನಿಮ್ಮ ತಲೆ ಮೇಲೆ ಹೇಳ್ರಿ. ದೇವರೇ, ನನ್ನ ಜೀವಿತದ ಮೇಲೆ ಹೇಳ್ರಿ, ಹೇಳ್ರಿ, ಹೇಳ್ರಿ. ಯೇಸುವೇ, ಯೇಸುವೇ, ಹೇಳ್ರಿ. ಯೇಸುವೇ, ನನ್ನ ಜೀವಿತದ ಮೇಲೆ ಕರ್ತನೆ, ನನ್ನ ಕುಟುಂಬದ ಮೇಲೆ ನಿನ್ನ ಕೃಪೆ ಅಧಿಕವಾಗಲಿ. ನಮ್ಮ ಸಭೆಯ ಮೇಲೆ, ನಮ್ಮ ಸಭಾ ಪಾಲಕನ ಮೇಲೆ, ಅವರ ಕುಟುಂಬದ ಮೇಲೆ ನಿನ್ನ ಕೃಪೆ ಅಧಿಕವಾಗಲಿ. ಹೇಳ್ರಿ, ಹೇಳ್ರಿ. ಎಲ್ಲರೂ ಮಾತಾಡೋಣ. ದೇವರೇ, ನಮ್ಮ ಮಕ್ಕಳ ಮೇಲೆ ಕರ್ತನೆ ನಿನ್ನ ಕೃಪೆ ಅಧಿಕವಾಗಲಿ. ಕರ್ತನೆ, ನಮ್ಮನ್ನು ಇನ್ನೂ ಕೃಪೆಯಿಂದ ಕೃಪೆಗೆ ತುಂಬಿಸು. ಹೇಳ್ರಿ, ಮಾತಾಡ. ದೇವರೇ, ನಮ್ಮನ್ನ ಕೃಪೆಯಿಂದ ಕೃಪೆಗೆ ತುಂಬಿಸಪ್ಪ. ಕೃಪೆಯ ಒಂದು ಹಂತದಿಂದ ಇನ್ನೊಂದು ಹಂತಕ್ಕೆ ನಮ್ಮನ್ನು ತೆಗೆದುಕೊಂಡು ಹೋಗು. ಕೃಪೆಯ ಅಧಿಕವಾಗಲಿ ಅಪ್ಪ. ಲೆಟ್ ಯೋರ್ ಗ್ರೇಸ್ ಇನ್ಕ್ರೀಸ್ ಇನ್ ಅವರ್ ಲೈಫ್. ಹೇಳ್ರಿ, ಹೇಳ್ರಿ. ಮಾತಾಡ್ರಿ, ಮಾತಾಡ್ರಿ. ದೇವರೇ, ನಿನ್ನ ಕೃಪೆಯು, ಯೇಸು ಕ್ರಿಸ್ತನ ಕೃಪೆಯು ಅಧಿಕವಾಗಲೇ. ಹೇಳ್ರಿ, ನಿನ್ನ ಕೃಪೆ ನನಗೆ ಸಾಕಪ್ಪ. ಹೇಳ್ರಿ, ನಿನ್ನ ಕೃಪೆ ನನಗೆ ಸಾಕು. ನಿನ್ನ ಮುಂದೆ ಯಾವುದೇ ಬೆಟ್ಟ ಇರಲಿ, ಇದನ್ನ ಹೇಳು, ಯೇಸುವಿನ ಕೃಪೆ ನನಗೆ ಸಾಕು. ಹೇಳು, ನಿನ್ನ ಬೆಟ್ಟಗಳಿಗೆ ಹೇಳು, ದೇವರ ಕೃಪೆ ನನಗೆ ಸಾಕು. ಹೇಳ್ರಿ, ಹೇಳ್ರಿ. ಬಾಯ್ ತರದು ಹೇಳ್ರಿ, ಯೇಸುವಿನ ಕೃಪೆ ನನಗೆ ಸಾಕು. ಥ್ಯಾಂಕ್ ಯು ಲಾರ್ಡ್. ದೇವಾ, ನಿನ್ನ ಕೃಪೆ ನನಗೆ ಸಾಕು. ಹೇಳ್ರಿ, ಯೇಸುವೇ, ನಿನ್ನ ಕೃಪೆ. ಹೇಳ್ರಿ, ಹೇಳ್ರಿ. ಮಾತಾಡ್ರಿ ಎಲ್ಲರೂ. ಯೇಸುವೇ, ನಿನ್ನ ಕೃಪೆ. ನಿನ್ನ ಮುಂದೆ ಇರುವ ಸಾಲದ ಬೆಟ್ಟವನ್ನು ನೋಡಿ ಹೇಳು, ಯೇಸುವಿನ ಕೃಪೆ ನನ್ನ ಮೇಲೆ. ಎಲ್ಲ ಸಾಲದ ಬೆಟ್ಟಗಳು ಕರಗಿ ಹೋಗಲೇ. ನಿನ್ನ ಅನಾರೋಗ್ಯದ ಬೆಟ್ಟವನ್ನು ನೋಡಿ ಹೇಳು, ಯೇಸುವಿನ ಕೃಪೆ ನನ್ನ ಮೇಲೆ, ನಾನು ಗುಣವಾಗಿದ್ದೇನೆ. ನಿನ್ನ ಕುಟುಂಬದ ಎಲ್ಲ ಕಲಹಗಳೇನು ಮತ್ತು ಬೆಟ್ಟಗಳನ್ನು ನೋಡಿ ಹೇಳು, ಯೇಸುವಿನ ನಾಮದಲ್ಲಿ ನನ್ನ ಮೇಲೆ ದೇವರ ಕೃಪೆ. ನಿನ್ನ ಜೀವಿತದಲ್ಲಿರುವ ಎಲ್ಲ ಸವಾಲುಗಳ ಮೇಲೆ ದೇವರ ಕೃಪೆ, ದೇವರ ಕೃಪೆ. ಹೇಳೋಣ, ದೇವರ ಕೃಪೆ. ಥ್ಯಾಂಕ್ ಯು ಅಪ್ಪ. ನಿನ್ನ ಕೃಪೆಗಾಗಿ ನಿನಗೆ ಸ್ತೋತ್ರಪ್ಪ. ನಮ್ಮನ್ನು ನಿನ್ನ ಕೃಪಾ ವಾಕ್ಯಕ್ಕೆ ಒಪ್ಪಿಸ್ತೇವಪ್ಪ. ದೇವರೇ, ನಾವು ನಿನ್ನ ಕೃಪಾ ಶಕ್ತಿಗೆ ನಮ್ಮನ್ನು ನಾವು ಒಪ್ಪಿಸ್ತೇವಪ್ಪ. ನಿನ್ನ ಕೃಪೆಗಾಗಿ ಸ್ತೋತ್ರ ಅಪ್ಪ. ನಿನ್ನ ಸೇವಕರನ್ನ ಅಭಿಷೇಕಿಸಿ ಉಪಯೋಗಿಸಿ ನಮ್ಮೊಟ್ಟಿಗೆ ನೀನು ಮಾತಾಡೋದಕ್ಕಾಗಿ ನಿನಗೆ ಸ್ತೋತ್ರಪ್ಪ. ನಿನ್ನ ಕೃಪೆಯಲ್ಲಿ ನಾವು ಚಲಿಸಲಿಕ್ಕೆ ಸಹಾಯ ಮಾಡು. ನಿನ್ನ ಕೃಪೆಯಲ್ಲಿ ನಾವು ಜೀವಿಸಲಿಕ್ಕೆ ಸಹಾಯ ಮಾಡು ಕರ್ತನೆ ಸ್ವಾಮಿ. ಪ್ರತಿದಿನ ತಲೆಯಿಂದ ಅರಕಾಲ ತನಕ ನಿನ್ನ ಕೃಪೆಯಿಂದ ನಾವು ತುಂಬಿಸಲ್ಪಡಲಿಕ್ಕೆ ಸಹಾಯ ಮಾಡಪ್ಪ. ನಿನ್ನ ಕೃಪಾ ಕಾರ್ಯಗಳನ್ನು ಅನುಭವಿಸಲು ಕೃಪೆ ಮಾಡು. ಮಹಿಮೆ ಘನತೆ ನಿನಗೆ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇವೆ ತಂದೆ. ಎಲ್ಲರೂ ಸೇರೋಣ. ಆಮೆನ್.